प्राणान्नमो भगवते पुरुषाय तुभ्यं नसतु श्रीमदानन्दतीर्थेन्द्रनो संबरे यद्वदश्चन्द्रिका स्वान्तसन्तापं विनिकुञ्चति नित्या सिद्धान्तदुर्ध्वान्त विध्वंसनविचक्षणः जयतीर्थाख्यधरनिर्भासतान्नो संबरे यत्कल्पितकल्पोऽयं प्रत्यश्चिगजकेसरी व्यासतीर्थगुरुर्भूयाने स्मृष्टार्थविद्येतपूर्वविद्याभिरक्तादि सद्गुणो भाकरानहं वादिराजगुन्वन्दे हैग्रीवदयश्रियान् प्रणमत्कामधेनञ्च भजतः सुरतरूपमं श्रीभवबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे यस्य प्रचण्डतपसा सुतीतरुक्तिः पृष्ठोरिकिलवशं वदतामापा श्रीमद्सन्मत वैवणुजि पूर्णचन्द्रः श्रीविष्णुतीर्थमुनिराटे मधुमातनोतु नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णोदयाः नमस्ते गुरुं नमः सत्याविघ्नकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नवविन्यायसुधारतान् श्री सत्यात्मतीर्थ गुरुभ्यो नमः रघुप्रमति सत्पुत्रं सत्प्रमोद गुरुप्रेमजातशत्रुं तं वन्दे रघुप्रिय गुरुं सदा श्री रघुविजयतीर्थ गुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् गुरुभ्यो नमः। मुमुदुः सर्वपाञ्चालाः जातयो सुतयोस्तयोः मानुषान्न उपभोगेन संसर्गान् मानुषेषु च मनुष्य पुत्रतयाः च भावो मानुष एतयोः अभूते न अतितरम् आसीते तदयोन्वित हेतुतः। ವಾಯುದೇವರ ಬಗ್ಗೆ ಒಂದು ಮಿಥ್ಯ ಅಂದ್ರೆ ಸುಳ್ಳು ಹೇಳಿದ್ದಕ್ಕೋಸ್ಕರವಾಗಿ ಬ್ರಹ್ಮದೇವರು ಇಷ್ಟೆಲ್ಲ ರುದ್ರದೇವರಿಗೆ ಶಾಪ ಕೊಡ್ತಾರೆ ಕಂಟಿನ್ಯೂಸ್ ಆಗಿ. ಬ್ರಹ್ಮಚಾರಿತ್ವ ಮತ್ತೆ ಅವರ ಸ್ತ್ರೀಯ ಅವರ ಹೆಂಡತಿ ಜೊತೆಗೆ ಸಂಘ ಇಲ್ಲದೆ ಇರ್ತಕ್ಕಂಥದ್ದು, ಚಿರಂಜೀವಿತ್ವ ಎಲ್ಲವನ್ನು ಕೂಡ ಹೇಳಿ ಮತ್ತೆ ಅದಕ್ಕೆ ಕಂಪೇರ್ ಮಾಡ್ತಾರೆ. ಚಿರಂಜೀವಿ ಅಂತಕ್ಕಂಥದ್ದು ಹನುಮಂತ ದೇವರು ಚಿರಂಜೀವಿನೇ, ಮತ್ತೆ ಭೀಷ್ಮಾಚಾರ್ಯರು ಚಿರಂಜೀವಿನೇ, ಮತ್ತೆ ಇವರು ಕೂಡ ಅಶ್ವತ್ಥಾಮಾಚಾರ್ಯ ಚಿರಂಜೀವಿ ಇದ್ರೂ ಕೂಡ ಬಹಳ ವ್ಯತ್ಯಾಸವಿದೆ. ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಹನುಮಂತ ದೇವರು ಚಿರಂಜೀವಿತ್ವ ಅಂತಕ್ಕಂಥದ್ದು ಇವರಿಗೆ ಶಾಪಾದಿ ನಿಮಿತ್ತವಾಗಿರ್ತಕ್ಕಂಥದ್ದು, ಬ್ರಹ್ಮದೇವರ ಶಾಪ ನಿಮಿತ್ತವಾಗಿರ್ತಕ್ಕಂಥದ್ದು. ಬ್ರಹ್ಮದೇವರ ಶಾಪಾದಿ ನಿಮಿತ್ತಕವಾಗಿರ್ತಕ್ಕಂಥ ಇವರಿಗೆ ಬರೀತಾರೆ. ಇದಕ್ಕೆ ಸ್ವಂತ ನಾನು ಮತ್ತೆ ಹೇಳ್ತಾ ಇಲ್ಲ, ಇದೆಲ್ಲವೂ ಕೂಡ ವೇದೇಶು ಸ ಪುರಾಣೇಶು ಭಾರತೆ ಚ ಅವಗಮ್ಯತೆ. ಉಕ್ತೋ ಅರ್ಥ ಸರ್ವ ಏವ ಅಯಂ ತಥಾ ಪೂರ್ವೋ ದಿತಾಶ್ಚ ಏಹೇ. ಎಲ್ಲ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಸಕಲ ಪ್ರಮೇಯಗಳು ಕೂಡ ವೇದಗಳಲ್ಲಿ ಬಂದಿದೆ, ಪುರಾಣಗಳಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬಂದಿದೆ, ಎಲ್ಲ ಕಡೆಗೂ ಬಂದಿದೆ. ಅಂದ್ರೆ ಹನುಮಂತ ದೇವರ ಬಗ್ಗೆ ಇವೆಲ್ಲ ಹೇಳಿದ್ದು, ಮತ್ತೆ ರುದ್ರದೇವರ ಬಗ್ಗೆ ಹೇಳಿದ್ದು, ಮತ್ತೆ ಭೀಷ್ಮಾಚಾರ್ಯ ಬಗ್ಗೆ ಹೇಳಿದ್ದು ಎಲ್ಲವೂ ಕೂಡ ಪುರಾಣಗಳಲ್ಲಿ ಎಲ್ಲ ಕೂಡ ಬಂದಿದೆ. ವೇದೇಶದ ಪುರಾಣೇಶು ಭಾರತೀಚ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಸೂಚಕವಾಗಿ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಇದರ ಬಗ್ಗೆ ಎಲ್ಲವೂ ಕೂಡ ಬರ್ತಾ ಇದೆ, ವಿವರಗಳು ಸಮಗ್ರವಾಗಿ ದೊರೀತಾ ಇದೆ ಅಂತಕ್ಕಂಥ. ಮಹಾಭಾರತ ದ್ರೌಪದಿಯ ಸಂಯಮದ ಪ್ರಸಂಗದೊಳಗೆ ಇದು ಸ್ಪಷ್ಟವಾಗಿ ಬಂದಿದೆ. ಅವಾಗ ಎಲ್ಲ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಅವಾಗ ಎಲ್ಲರಿಗೂ ವೇದವ್ಯಾಸ ದೇವರು ಬಂದಾರೆ, ಎಲ್ಲ ತೋರಿಸ್ತಾ ಇದ್ದಾರೆ. ದ್ರುಪದ ರಾಜ ಎಲ್ಲ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಆ ದೇಹದೊಳಗೆ 5 ಮಂದಿ ಸ್ತ್ರೀಯರು ಇರ್ತಕ್ಕಂಥದ್ದು ದ್ರುಪದ ರಾಜನಿಗೆ ತೋರಿಸ್ತಾ ಇದ್ದಾರೆ ವೇದವ್ಯಾಸ ದೇವರು. ಇಲ್ಲಪ್ಪ ಒಬ್ಬ ಸ್ತ್ರೀ ಅಂತ ತಿಳಿಬೇಡ, ನೋಡ 5 ಮಂದಿ ಇದ್ದಾರೆ ಅನ್ನೋದು. ಇದು ದೇವ ರಹಸ್ಯವಾಗಿರ್ತಕ್ಕಂಥದ್ದು, ಮನುಷ್ಯರಿಗೆ ಗೊತ್ತಾಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದ. ಅದು ಪಂಚೇಂದ್ರ ಉಪಾಖ್ಯಾನ ಅಂತ ಒಂದು ಬರ್ತದೆ ಅಲ್ಲಿ. ಯಾವಾಗ ಎಲ್ಲ ಇದಾದ್ಮೇಲೆ ಅರ್ಜುನ
ಮತ್ಸ್ಯ ಅಂತ ಭೇದನ ಅಂತಕ್ಕಂಥ ಅದು ಮಾಡಿದ ಮೇಲೆ ಮತ್ತೆ ಮನೆಗೆ ಹೋಗ್ತಾರೆ. ಕುಂತಿಗೆ ಹೇಳ್ತಾ ಇದ್ದಾರೆ, ನಾವು ಹಣ್ಣು ತಂದಿ ಅಂತಾರೆ, ಎಲ್ಲರೂ ಸಮಾಗಿ ಹಂಚಿರಿ ಅಂತ ಅಂತಾರೆ. ನನ್ನ ಮೇಲೆ ಹೇಳ್ತಾ ಇದ್ದಾರೆ ಆಕೆ, ಏನಪ್ಪಾ ನನ್ನ ಬಾಯಿಂದ ಬಂದದದು ಅಂತಕ್ಕಂಥ, ನನ್ನ ಬಾಯಿ ಯಾವಾಗ ಸುಳ್ಳು ಅಂತಕ್ಕಂಥ ಹೇಳೋದಿಲ್ಲ ಅದು ಕಾರಣ ಅಂತಂದಾಗ ಆಗ ಎಲ್ಲ ಪ್ರಶ್ನೆಗಳು ಮಾಡ್ತಾರೆ. ವೇದವ್ಯಾಸ ದೇವರು ಕೂಡ ಬರ್ತಾರ, ಅವಾಗ ಪ್ರತ್ಯೇಕವಾಗಿರ್ತಕ್ಕಂಥದ್ದನ್ನ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. ಅದಕ್ಕೆ ಪಂಚೇಂದ್ರಿಯ ಉಪಾಖ್ಯಾನ ಅಂತಾನೆ ಹೆಸರಲ್ಲಿ. ಆವಾಗ ಈಗ ದುಷ್ಟದ್ರುಮ್ನ ಬಗ್ಗೆ, ದ್ರೌಪದಿಯ ಬಗ್ಗೆ ಇವರು ತಿಳಿಸ್ತಾ ಇದ್ದಾರೆ. ಮುಮುದು ಸರ್ವ ಪಾಂಚಾಲಾಹ ಜಾತಯೋ ಸುತಯೋ ತಯೋ ಮಾನುಷಾನ್ ಉಪಭೋಗೇನ ಸಂಸರ್ಗಾನ್ ಮಾನುಷೇಶ ಚ ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋ ಅಭೂತೆ ನ ಅತಿತರಾಂ ಆಸೀತೆ ತದಯೋನಿತ್ವ ಹೇತುತಃ. ಇಬ್ರು ಇದರಿಂದ ಯಜ್ಞಕುಂಡದಿಂದ ಹುಟ್ಟಿದ್ದಾರೆ. ದುಷ್ಟದ್ಯುಮ್ನ ಮತ್ತು ದ್ರೌಪದಿ ದೇವಿಯರು ಯಜ್ಞಕುಂಡದಿಂದಲೇ ಪ್ರಾದುರ್ಭವಿಸಿದ್ದಾರೆ. ಮತ್ತೆ ಅವರು ಹುಟ್ಟಿದ್ದಕ್ಕೆ ಎಲ್ಲಾ ಪಾಂಚಾಲರು ಬಹಳವಾಗಿ ಆನಂದವನ್ನು ಪಟ್ಟಿದ್ದಾರೆ. ಯಜ್ಞಕುಂಡದಿಂದ ಯೌವನರಾಗಿ ಬಂದಿದ್ದಾರೆ. ಗೊತ್ತಾಯ್ತ, ಸಣ್ಣ ಮಕ್ಕಳು ಅಂತಲ್ಲ ಇರ್ತಕ್ಕಂಥದ್ದು, ಮದುವೆ ವಯಸ್ಸಿಗಾಗಿರ್ತಕ್ಕಂಥವರೇ ಬಂದಿದ್ದಾರೆ. ಯಾಕಂದ್ರೆ ಅರ್ಜುನ ಕೊಡ್ಬೇಕಲ್ಲ, ಅರ್ಜುನ ಕೊಡ್ಬೇಕು ಅಂತ ಹೇಳೋದ್ರಿಂದ ಸಣ್ಣ ಮಕ್ಕಳಾಗಿ ಬಂದಾರ ಅಂತಕ್ಕಂಥದ್ದು ಅಂದ್ರೆ ಸರಿ ಹೋಗೋದಿಲ್ಲ. ಅದನ್ನ ಹೇಳ್ತಾರೆ, ಎಲ್ಲ ಆನಂದವನ್ನು ಉಂಡಿದ್ದಾರೆ. ಮತ್ತೆ ಮನುಷ್ಯರ ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ ಮುಂದೆ ಬಂದಾಗ. ಯಾಕಂದ್ರೆ ಬ್ರಹ್ಮದೇವರ ಶಾಪ ಅಂತಕ್ಕಂಥದ್ದು ಏನಿದೆ, ನೀವು ಮಾನುಷರಾಗಿ ಹುಟ್ಟ್ರಿ ಅಂತಕ್ಕಂಥದ್ದು ಬಂದಿದೆ ಅವರಿಗೆಲ್ಲ. ಮತ್ತೆ ಮಾನುಷರಾಗಿ ಹುಟ್ಟ್ರಿ ಅಂತಕ್ಕಂಥದ್ದು ಬಂದರೆ ಇವ್ರು ಮಾನುಷರಾಗಿ ಹುಟ್ಟಿಲ್ಲಲ್ಲ, ಯಜ್ಞಕುಂಡದಂದಾರಲ್ಲ ಅಂತ ಪ್ರಶ್ನೆ. ಮತ್ತೆ ಪ್ರಶ್ನೆ, ಬ್ರಹ್ಮದೇವರ ಶಾಪ ಏನು, ಮನುಷ್ಯರಾಗಿ ನೀವು ಹುಟ್ಟ್ರಿ ಗೊತ್ತಾಯ್ತಾ ಅಂತ ಇರುವಕಾರೆ ಇವ್ರು ಮನುಷ್ಯರಾಗಿ ಹುಟ್ಟಿಲ್ಲ, ಯಜ್ಞಕುಂಡದಿಂದ ಬಂದಿದ್ದಾರೆ. ಇದು ಹೆಂಗೆ ತಿಳಿಸಕ್ಕಂತ ಅದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ದ್ರೌಪದಿ ಅಂತೂ ಮನುಷ್ಯಳೇ ಅಲ್ಲೇ ಅಲ್ಲ, ಯೌವನಿಗಳು, ಅಲ್ಲಿ ಹುಟ್ಟುವಂತಕ್ಕಂಥದ್ದು ಇಲ್ವೇ ಇಲ್ಲ. ಗೊತ್ತಾಯ್ತಾ, ಮನುಷ್ಯ ಜನ್ಮ ಅಂತಂಬುದು ಬರೀ ಕೇವಲ ವ್ಯವಹಾರ ಅಂತ ಹೇಳ್ತಾ ಇದ್ವಿ. ಮನುಷ್ಯ ಜನ್ಮ ಅಂಬುದು ಅವರಿಗೆ ಕೇವಲ ವ್ಯವಹಾರವಾಗಿರ್ತಕ್ಕಂಥದ್ದು. ಯಾಕೆ ವ್ಯವಹಾರ ಅಂದ್ರೆ, ಮನುಷ್ಯ ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ ಆದ್ಮೇಲೆ. ಹುಟ್ಟಿದ್ದಂತೂ ಅಯೋನಿಜರಾಗಿ ಹುಟ್ಟಿದ್ದಾರೆ, ಆದ್ರೆ ಬೆಳಿಬೇಕಾದ್ರೆ ಮನುಷ್ಯ ಅನ್ನವನ್ನು ಊಟ ಮಾಡಿದ್ದಾರೆ. ಗೊತ್ತಾಯ್ತ, ಆದ ಕಾರಣ ಏನಂತಾರೆ, ಮಾನುಷ ಅಂತಕ್ಕಂಥ ತಗೊಳ್ಬೇಕು, ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬ್ರಹ್ಮಶಾಪ, ಅಷ್ಟರ ಮಟ್ಟಿಗೆ ಮಾನುಷ ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ. ಆದ ಕಾರಣ ಯಾಕಂದ್ರೆ ಅವರಿಗೆ ಹುಟ್ಟು ಅಂದ ಇಲ್ಲೇ ಇಲ್ಲ, ವಾಯುದೇವರಿಗೆ ಮತ್ತೆ ಭಾರತೀ ದೇವಿಯರಿಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಬ್ರಹ್ಮದೇವರು ಶಾಪ ದ್ರೌಪದಿ ದೇವರಿಗೆ ಇಲ್ಲೇ ಇಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟೇ, ಅವ್ರಿಗೆ ಶಾಪ ಕೊಟ್ಟೇ ಇಲ್ಲ ಅವರು. ಬ್ರಹ್ಮದೇವರು ಇವರಿಗೆ ಶಾಪ ಕೊಟ್ಟಿದ್ದಾರೆ. ಯಾರಿಗೆ? ಪಾರ್ವತಿ, ಸತಿ, ಶ್ಯಾಮಲ, ಉಷಾ, ಇವ್ರಿಗೆ ಕೊಟ್ಟಾರೆ ಶಾಪ, ಅವ್ರಿಗಿಲ್ಲ. ಇವರು ಇದು ಮಾಡಿ ಸಾವಿರಾರು ವರ್ಷ ತಪಸ್ಸು ಮಾಡಿ ಇವ್ರನ್ನ ಕೇಳಿ ಇವರೊಳಗೆ ಹುಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಇಲ್ವೇ ಇಲ್ಲ. ಯಾರಿಗೆ? ದ್ರೌಪದಿ ದೇವಿಯರಿಗೆ ಬ್ರಹ್ಮಶಾಪ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಮನುಷ್ಯನಲ್ಲಿ ಹುಡ್ತಕ್ಕಂಥ ಕಾರಣ ಇಲ್ಲ. ಇನ್ನು ಯಾರಿಗೆ ಅಂದ್ರೆ ಪಾರ್ವತಿಯಾದ ಸ್ತ್ರೀಯರಿಗೆ ಮಾತ್ರ ಆ ಶಾಪ ಇರ್ತಕ್ಕಂಥದ್ದು. ಆದ ಕಾರಣ ಈ ಮೇಲಿನಿಂದ ಇರ್ತಕ್ಕಂಥ ಕಾರಣಗಳಿಂದ ಅವರಿಗೆ ದ್ರೌಪದಿ ದೇವರಿಗೆ ಮನುಷ್ಯತ್ವ ಇಲ್ಲ, ಮತ್ತೆ ಇವರಿಗೆ ಮನುಷ್ಯವನ್ನು ಊಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇರೋದ್ರಿಂದ ಇವರಿಗೆ ಆ ರೀತಿ ಮನುಷ್ಯತ್ವ ಅಂತಕ್ಕಂಥದ್ದು. ಮತ್ತೆ ದುಷ್ಟದುಮ್ನಾದ್ರು ಕೂಡ ಅಶ್ವತ್ಥಾಮಾದಿಗಳಂತೆ ಅವನು ಕೂಡ ಮನುಷ್ಯರಲ್ಲಿ ಜನಿಸಿಲ್ಲ, ಅವನು ಕೂಡ ಯಜ್ಞಕುಂಡದಿಂದ ಬಂದಿದ್ದ. ಇವರೆಲ್ಲ ತಂದೆ ತಾಯಿಯಿಂದ ಬಂದಿದ್ದಾರೆ. ಯಾರು? ಅಶ್ವತ್ಥಾಮಾಚಾರ್ಯರು ಎಲ್ಲರೂ ತಂದೆ ತಾಯಿಯಿಂದಲೇ ಹುಟ್ಟಿದ್ದಾರೆ. ಇವು ದುಷ್ಟದ್ಯುಮ್ನ ಹಾಗಲ್ಲ, ಅವನು ಕೂಡ ಯಜ್ಞಕುಂಡದಿಂದ ಬಂದಿದ್ದಾರೆ, ಅವನು ಕೂಡ ಮನುಷ್ಯ ಯೋನಿಯಲ್ಲಿ ಅವನು ಕೂಡ ಇಬ್ರು ಬಂದಾರೆ, ಇಬ್ರು ಯಜ್ಞಕುಂಡದಿಂದ ಬಂದಿದ್ದಾರೆ. ಇಷ್ಟನ್ನ ತಿಳಿಸಿದರು. ಯಾಜ ಉಪಯಾಜೌ ತೌ ಏವ ದೈತ ದ್ರುಪದಸ್ಯ ಸಾ ಮಾತೃಸ್ನೇಹಾತೆ ಸ್ನೇಹಾರ್ಥಂ ಅನಯೋಹೋ ಯಯಾಚೆ ಋತುಶ್ಚ. ಆಕೆಗೆ ದ್ರುಪದನ ಪತ್ನಿಗೆ ಬಹಳ ಮನಸ್ಸಿಗೆ ಬಹಳ ತೊಂದರೆ ಆಗ್ತದೆ. ನಾವು ಎಷ್ಟು ದೊಡ್ಡ ಇವರು ಯಾಜ ಉಪಯಾಜರು ಪುರೋಹಿತರು, ಆ ಟೈಮ್ನಾಗ ಹೋಗ್ಲಿಲ್ಲಲ್ಲ ನಾನು, ಆಯ್ತಾ, ಆ ಟೈಮ್ನಾಗ ಅವ್ರು ಕರೆದಾಗ ನಾನು ಹೋಗ್ಲಿಲ್ಲ, ಅದನ್ನ ಮಾಡ್ಲಿಲ್ಲ ಅಂತಕ್ಕಂಥ ಹೇಳಿ
ಅವ್ರನ್ನ ಪ್ರಾರ್ಥನೆ ಮಾಡ್ತಾಳೆ, ಯಾಜ ಉಪಯಾಜರನ್ನ ಪ್ರಾರ್ಥನೆ ಮಾಡ್ತಾಳೆ ದ್ರುಪದನ ಹೆಂಡತಿ. ಏನು ಅಂದ್ರೆ ಇವ್ರು ಅಯೋನಿಜರಾಗಿ ಬಂದ್ಬಿಟ್ಟಾರೆ, ಯಜ್ಞಕುಂಡದಿಂದ ಬಂದ್ಬಿಟ್ಟಾರೆ. ಅವ್ರಿಗೆ ಮಾತೃವಾತ್ಸಲ್ಯ ಅಂತಕ್ಕಂಥದ್ದು ಹೆಂಗ್ ಬರ್ತದೆ? ಬರೋದಿಲ್ಲ. ಹೊಟ್ಟೆ ಹುಟ್ಟಿದ್ರೆ ಮಾತೃವಾತ್ಸಲ್ಯ ಬರ್ತದೆ, ಅದು ಯಜ್ಞಕುಂಡದಿಂದ ಬಂದಿರ. ಆದ ಕಾರಣ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀವು ನಮಗೇನು ಇದು ಮಾಡ್ಬೇಕು, ಅನುಗ್ರಹ ಮಾಡ್ಬೇಕು ಅಂತಂದ್ರೆ ತಾಯಿಯ ಸ್ನೇಹ ನನಗೆ, ತಾಯಿಯ ಸ್ನೇಹ ಅವರಿಗೆ, ನನಗೆ ತಾಯಿಯ ಸ್ನೇಹ ಆಗುವಂತೆ ನನಗೆ ಅನುಗ್ರಹ ಅಂತಕ್ಕಂಥದ್ದು ಮಾಡ್ರಿ. ಅವರಿಗೆ ಯಾವ ನೋಡಿದ್ರು ಕೂಡ ನನ್ನ ತಾಯಿ ಅಂತಾನೆ ಅವರು ಅದು ಮಾಡಬೇಕು, ಗೊತ್ತಾಯ್ತು? ಆ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಮಾತೃ ಸ್ನೇಹಾರ್ಥ ಅನಯೋ ಯಾಚೆ ಕೇಳ್ತಾ ಇದ್ದ ಅವರಿಗೆ, ನಾವಿಬ್ಬರಿಗೆ ಕೂಡ ನನ್ನಲ್ಲಿ ಮಾತೃ ಸ್ನೇಹ ಬರುವಂತೆ ನೀವು ಅನುಗ್ರಹ ಮಾಡಬೇಕು, ಯಾಜ ಉಪಯಾಜರೆ ಅಂತ ಕೇಳಿದಾಗ ಅವರು ಅದಕ್ಕೆ ಅದನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ತಿಳಿಸ್ತಾ ಇದ್ದಾರೆ ಅಲಂಕಾರ, ಅಲಂಕಾರ ಇರ್ತಕ್ಕಂಥದ್ದು ಸ್ತ್ರೀಯರಿಗೆ ಅಲಂಕಾರನೇ ಭೂಷಣ, ಅಲಂಕಾರ ಇಲ್ಲ ಅಂತಲ್ಲ. ಆದ್ರೆ ಅಲಂಕಾರ ಅಂತಕ್ಕಂಥ ಇದನ್ನ ಮೀರಿ ಇರ್ತಕ್ಕಂಥದ್ದಲ್ಲ, ಗೊತ್ತಾಯ್ತಾ? ಆದ ಕಾರಣ ಅದಕ್ಕೂ ಒಂದು ಲಿಮಿಟ್ ಇರ್ತದೆ. ಅವ್ರು ಬರ್ಬೇಕಾಗಿತ್ತು, ಬರ್ಲಿಲ್ಲ. ಆದ ಕಾರಣ ಹವಿಸ್ಸು ಅಂತಕ್ಕಂಥದ್ದು ಏನ್ ಮಾಡಿದ್ರು, ಯಜ್ಞದೊಳಗೆ ಹಾಕಿದ್ದಾರೆ. ಅವ ಯಜ್ಞಕುಂಡದಲ್ಲಿ ದುಷ್ಟದ್ಯುಮ್ನ ದ್ರೌಪದಿ ಅಂತಕ್ಕಂಥದ್ದು ಅವತಾರ ಮಾಡಿದ್ದಾರೆ. ಆಗ ಯಾವಾಗ ಅದು ಅವ್ರ ಮಹಾತ್ಮೆ ಗೊತ್ತಿದ್ದಿಲ್ಲ, ಆಕೆಗೆ ದ್ರುಪದರಾಜನ ಹೆಂಡತಿಗೆ ಇವ್ರ ಮಹಾತ್ಮೆ ಗೊತ್ತಿದ್ದಿಲ್ಲ. ಯಾವಾಗ ಯಜ್ಞಕುಂಡದೊಳಗೆ ಹವಿಸ್ಸು ಹಾಕಿದ ಕೂಡಲೇ, ಯಜ್ಞಕುಂಡದಿಂದಲೇ ದುಷ್ಟದ್ಯುಮ್ನ ಮತ್ತು ದ್ರೌಪದಿಯರು ಬಂದು ಕೂಡಲೇ ಆಕೆ ಅಹಂಕಾರ ಎಲ್ಲ ಇಳದೆ ಹೋಯ್ತು. ಎಷ್ಟು ಇವರು ಮಹಾತ್ಮರೇ, ಎಷ್ಟು ಇವರು ಇದ್ದಾರೆ, ಜ್ಞಾನಿಗಳಿದ್ದಾರೆ. ಯಾಜೋಪಯಾಜರು ಸಾಮಾನ್ಯರಾಗಿರ್ತಕ್ಕಂಥವರೆಲ್ಲ ನೋಡಿ ಅಂತಕ್ಕಂಥದ್ದು ಹೇಳಿ ತಿಳಿತಪ್ಪ ಪಶ್ಚಾತ್ತಾಪ ಪಡ್ತಾ ಇದ್ದ. ಆ ಕಾರಣ ನಾನು ತಾಯಿಯಾಗಿರ್ತಕ್ಕಂಥ ಯೋಗವನ್ನು ಕಳ್ಕೊಂಡ್ಬಿಟ್ಟೆ ಅಂತ ಆಕಿನೇ, ನಾನು ತಾಯಿಯಾಗಿರ್ತಕ್ಕಂಥ ಯೋಗ ಕಳ್ಕೊಂಡ್ಬಿಟ್ಟೆ. ಆದ್ರೂ ಕೂಡ ನನ್ನ ಬಗ್ಗೆ ತಾಯಿಯ ಪ್ರೀತಿ ಅಂತಕ್ಕಂಥದ್ದು ಅವರಿಗೆ ಬರಬೇಕು, ಆ ರೀತಿ ನೀವು ನನಗೆ ಅನುಗ್ರಹ ಅಂತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಯಾಜೋಪಯಾಜರನ್ನ ಪ್ರಾರ್ಥನೆ ಮಾಡಿದ್ರೆ ಅವರು ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಆ ಭಾಗ್ಯ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವರು ಕೂಡ ಯಾವಾಗ ಆಕೆ ಪಶ್ಚಾತ್ತಾಪದಿಂದ ಮಾಡಿದ ಕೂಡಲೇ ಪಾಪ ಕರುಣಾಗಿತ್ತಮ್ಮ, ಆಯ್ತಮ್ಮ ಏನೋ ಆಯ್ತು, ಇನ್ಮೇಲೆ ತಾಯಿ ಅಂತಾನೆ ಪ್ರೀತಿ ಮಾಡ್ತಾರ, ಏನ್ ಯೋಚನೆ ಅಂತಕ್ಕಂಥದ್ದು ಮಾಡಬೇಡ ಅಂತಕ್ಕಂಥದ್ದು ಹೇಳಿ ಕರುಣಾಳಗಳಾಗಿರ್ತಕ್ಕಂಥ ಯಾಜ ಉಪಯಾಜರು ಆಕೆ ಅನುಗ್ರಹ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಹಲೋ ಹೇಳಪ್ಪ. ದ್ರುಪದರಾಜನ ಹೆಂಡತಿ ಹೆಸರೇನ್ರಿ? ಹಾ ನೋಡಿ ಹೇಳ್ತೀನಿ. ದ್ರುಪದರಾಜನ ಇಲ್ಲಿ ಅದೇ ಒಳ್ಳೇದು ಆಮೇಲೆ ಇದು ಮಾಡಿರ್ಬೇಕು. ಹೇಳಪ್ಪ, ಆಮೇಲೆ ಹೇಳಿರ್ಬೇಕಾರೆ ದ್ರುಪದರಾಜನ ಆಯ್ತಾ? ಅದನ್ನು ಕೇಳ್ತಾ ಇದ್ದ. ಅದಾದ್ಮೇಲೆ ಆ ದುಷ್ಟದ್ಯುಮ್ನ ಏನಿದ್ದಾನೆ, ಆಗಿನ ಕಾಲಕ್ಕೆ ಅಸ್ತ್ರವಿದ್ಯೆಯನ್ನು ಹೇಳ್ತಕ್ಕಂಥವ್ರು ಯಾರು ಅಂದ್ರೆ ದ್ರೋಣಾಚಾರ್ಯ ಒಬ್ಬರೇ. ಯಾಕಂದ್ರೆ ಪರಶುರಾಮ ಶಿಷ್ಯಂದ್ರು ಇವ್ರ ಹತ್ರನ ಕರೀಲಿಕ್ಕೆ ಬರ್ತಾರೆ. ಯಾರ ಹತ್ರ? ಸ್ವತಃ ದ್ರೋಣಾಚಾರ್ಯ ಹತ್ರ ಕರೀಲಿಕ್ಕೆ ಬರ್ತಾರ ದುಷ್ಟದ್ಯುಮ್ನ. ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಜಾತಮಾತ್ಮನಿ ಹಂತಾರಂ ಭಾರದ್ವಾಜೋ ನಿಶಮ್ಯತಂ ಯಶೋರ್ಥಂ ಅಸ್ತ್ರಾಣಿ ದದೌ ಅಗ್ರಹೀತೆ ಸೋಪಿ ಲೋಭತಃ ರಾಮಾಸ್ತ್ರಾಣಂ ದುರ್ಲಭತ್ವಾತೆ ತಿದಸ್ವೇಷೇಪಿ ವೀರ್ಯವಾನೇ. ಜಾತಮಾತ್ಮನಿ ಹಂತಾರಂ, ಆತ ಎದಕ್ ಹುಟ್ಟ್ಯಾನ? ಇವನು ಕೊಲ್ಬೇಕು ಅಂತಾನೆ ಹುಟ್ಟ್ಯಾನ. ಎಲ್ಲ ಗೊತ್ತದೆ, ದ್ರೋಣಾಚಾರ್ಯಗೂ ಗೊತ್ತದೆ, ದುಷ್ಟದ್ಯುಮ್ನಿಗೂ ಗೊತ್ತದೆ, ಇವ್ರನ್ನ ಕೊಲ್ಬೇಕು ಅಂತ ನಾನಿದ್ದೀನಿ ಅಂತಕ್ಕಂಥ ಅದಕ್ಕೂ ಗೊತ್ತದೆ, ಇದಕ್ಕೂ ಗೊತ್ತದೆ. ಜಾತಮಾತ್ಮನಿ ಹಂತಾರಂ ಭಾರದ್ವಾಜ ಅಂದ್ರೆ ಈ ದ್ರೋಣಾಚಾರ್ಯರು ತಿಳಿದಿದ್ರು ಕೂಡ ಯಶೋರ್ಥಂ ಅಸ್ತ್ರಾಣಿ ದದೌ ಅಗ್ರಹಿತ್ಸು ಅಪಿ ಲೋಭತಃ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ದ್ರೋಣಾಚಾರ್ಯರು ತಮ್ಮ ಕೀರ್ತಿ ಬರಬೇಕು ಅಂತಕ್ಕಂಥದ್ದು ಹೇಳಿ ಏನ್ ಮಾಡಿದ್ದಾರೆ, ಅಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಅವ್ರಿಗೆ ಯಾರಿಗೆ? ದುಷ್ಟದ್ಯುಮ್ನಿಗೆ. ಎಲ್ಲ ಇವ್ರು ಏನ್ ಹೇಳ್ಕೊಡ್ಬೇಕು ಎಲ್ಲ ಅಸ್ತ್ರ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಪರಶುರಾಮ ದೇವರ ಅಸ್ತ್ರಗಳು ಅಂತಕ್ಕಂಥದ್ದು ಏನಿದೆ, ಆಗಿನ ಕಾಲಕ್ಕೆ ತಿಳಿದಿರ್ತಕ್ಕಂಥವ್ರು ಅವರೊಬ್ಬರೇ, ದ್ರೋಣಾಚಾರ್ಯರು ಒಬ್ಬರೇ ಇರ್ತಕ್ಕಂಥದ್ದು. ಅದು ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು ಅಸ್ತ್ರವಿದ್ಯೆ ಅಂತಕ್ಕಂಥದ್ದು ಹೇಳಿ ಆ ದುಷ್ಟದ್ಯುಮ್ನ ಏನ್ ಮಾಡಿದ್ದಾನೆ, ಅದರ ಮೇಲಿಂದ ಆಸೆಯಿಂದ ಅವರಿಂದ ಉಪದೇಶವನ್ನು ಪಡಿತಾ ಇದ್ದಾನೆ. ಯಾರು? ದುಷ್ಟದ್ಯುಮ್ನಾಗಿರ್ತಕ್ಕಂಥದ್ದು. ಅದು ಇದು ವಿಚಿತ್ರ ಪ್ರಸಂಗ ಅಂತ ಹೇಳ್ತಾ ಇದ್ದ. ಯಾಕೆ ಅಂತಕ್ಕಂತಾದ್ರೆ ಎಲ್ಲಾ ಅಸ್ತ್ರ ವಿದ್ಯಾಭ್ಯಾಸ ದುಷ್ಟದ್ಯುಮ್ನಿಗೆ ದ್ರೋಣಾಚಾರ್ಯದಿಂದ ಆಯ್ತು ಅಂತ ಬರೀತಾ ಇದ್ದ. ಅವ್ರು ಹುಟ್ಟಿದ್ದೇ ಇವ್ರನ್ನ ಕೊಲ್ಲಿಕ್ಕೆ.
ಯಾರನ್ನ ದ್ರೋಣಾಚಾರ್ಯನ ಕೊಲ್ಲಕ್ಕೆ ಅಂತ ಹುಟ್ಟಿದ್ದಾರೆ. ಗೊತ್ತಾಯ್ತಾ? ಅದು ದ್ರೋಣಾಚಾರ್ಯಗೂ ಗೊತ್ತಿದೆ, ಅವನಿಗೂ ಗೊತ್ತು. ದ್ರೋಣಾಚಾರ್ಯ ಗೊತ್ತಿದೆ ಅಂತ ಹೇಳ್ತಾ ಇದ್ದ. ಗೊತ್ತಾಯ್ತಾ? ಮತ್ತೆ ತನ್ನನ್ನ ದ್ವೇಷ ಮಾಡ್ತಾ ಇದ್ದಾನೆ ದ್ರುಪದ ರಾಜ, ಆ ಕಾರಣ ಅದಕ್ಕೋಸ್ಕರವಾಗಿನೇ ಇದನ್ನ ಯಾಗ ಮಾಡಿದ್ದಾನೆ, ಅದರಿಂದ ಹುಟ್ಟಿದ್ದಾರೆ, ಅದರಿಂದಲೇ ದುಷ್ಟಜೀವನ ಬಂದಿದ್ದಾನೆ, ಅವನ ನನ್ನ ಸಂಹಾರವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಮತ್ತೆ ಇವನಿಗೆ ಕೂಡ ದುಷ್ಟದ್ಯುಮ್ನಿಗೆ ಕೂಡ ನನ್ನ ತಂದೆಯ ವೈರಿಯಾಗಿರ್ತಕ್ಕಂಥ ಇವರು ದ್ರೋಣಾಚಾರ್ಯರು ಅಂತ ಅವನಿಗೆ ಕೂಡ ಗೊತ್ತಿದೆ, ದುಷ್ಟದ್ಯುಮ್ನಿಗೆ ಕೂಡ ಗೊತ್ತಿದೆ ಅಂತ ಹೇಳ್ತಾ ಇದ್ದ. ಆದ ಕಾರಣ ಅವರಲ್ಲಿ ಗುರು ಶಿಷ್ಯ ಭಾವ ಅಂತಿಲ್ಲ ಇಬ್ಬರಿಗೂ. ಯಾರಿಗೆ? ದುಷ್ಟದ್ಯುಮ್ನಿಗೆ ದ್ರೋಣಾಚಾರಿ ಗೊತ್ತಾಯ್ತು. ಆದ್ರೂ ಕೂಡ ಪೂರ್ತಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಬೇರೆ ಏನಿಲ್ಲ, ಪರಮಾತ್ಮನ ಸಂಕಲ್ಪ ಅಂತ ಹೇಳಿ, ಶ್ರೀಹರಿಯ ಸಂಕಲ್ಪ ಅಂತ ಹೇಳ್ತಾ ಇದ್ದಾರೆ. ದುರ್ಲಭತ್ವ ನೋಡಿ, ಇದಕ್ಕೆ ಕಂಪೇರ್ ಮಾಡ್ತಾರೆ. ಏನ್ ಕಂಪೇರ್ ಮಾಡ್ತಾ ಇದ್ದಾರೆ? ಹಿಂದಕ್ಕೆ ಕಂಸಗೆ ಅಶರೀರವಾಣಿ ಹೇಳಿ ತಂಗಿನ ಕರ್ಕೊಂಡ್ ಬರ್ತಾ ಇದ್ದಾನೆ ಅಶರೀರವಾಣಿ, ಈ ಕೇಳಿ ಹುಡ್ತಕ್ಕಂತ 8ನೇ ಗರ್ಭ ನಿನಗೆ ಮಾರಕ, ನಿನ್ನನ್ನು ಕೊಲ್ತಾ ಇದ್ದಾನೆ ಅಂತ ಅಂದ್ಮೇಲೆ ಇನ್ನು ಹುಟ್ಟಿಲ್ಲ, ಇನ್ನ ಅವಾಗಲೇ ಆಕಿನ ಕೊಲ್ಲಿಕ್ಕೆ ಹೋಗ್ಬಿಟ್ಟು ದೇವಕಿ ದೇವನ ಕೊಲ್ಲಿಕ್ಕೆ ಅಂತಕ್ಕಂಥದ್ದು ಹೋಗಿಲ್ಲ. ಗೊತ್ತಾಯ್ತಾ? ಆದ್ರೆ ಇಲ್ಲಿ ನೋಡ್ರಿ, ತನ್ನ ಕೊಲ್ತಾನ ಅಂತಕ್ಕಂಥದ್ದು ಗೊತ್ತಿದೆ, ಹುಟ್ಟಿದ್ದಾನೆ. ಮತ್ತೆ ಅಲ್ಲಿ ಇನ್ನು ಹುಟ್ಟಿಲ್ಲ, ಇನ್ನ ದೇವರ ಅವತಾರ ಮಾಡಿಲ್ಲ. ಇಲ್ಲಿ ಹುಟ್ಟಿಬಿಟ್ಟಲ್ಲ ದುಷ್ಟದ್ಯುಮ್ನ, ಹುಟ್ಟಿದ್ದಾನೆ, ಎದುರಿಗೆ ಇದ್ದಾನೆ. ಗೊತ್ತಾಯ್ತಾ? ಅಷ್ಟಿದ್ರೂ ಕೂಡ ಏನ್ ಮಾಡಿದ್ದಾರೆ? ಸ್ವೀಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಏನಾದ್ರು ಕರೀತಾರೆ? ದೈವಿ ಸಂಪತ್ತು, ದೈವಿ ಸಂಪತ್ತು ಅಂತ ಕರೀತಾ ಇದ್ದ. ಆದ್ರೆ ಕಂಸನದ್ದು ಪ್ರತಿಗಾಮಿ ಪ್ರವೃತ್ತಿ, ಇವರು ಅನುಗಾಮಿ ಪ್ರವೃತ್ತಿ ಅಂತ ಹೇಳ್ತಾ ಇದ್ದ. ಆದ ಕಾರಣ ಕಂಸನಿಗೆ ಆ ರೀತಿ ಮಾಡಿದ್ದಕ್ಕೆ ಅವನಿಗೆ ಅಧೋಗತಿ ಆಯ್ತು, ದ್ರೋಣಾಚಾರ್ಯಗೆ ಸದ್ಗತಿ ಆಯ್ತು. ಗೊತ್ತಿದ್ದು ಕೂಡ ಏನ್ ತಿಳ್ಕೊಂತಾರ ಅವರು? ನಾನು ಇವನು ಹೇಳ್ಕೊಟ್ರು ಹೇಳ್ಕೊಳ್ಳಿದ್ರು ಇವನು ಕೊಲ್ತಾ ಇದ್ದಾನಲ್ಲ ನನಗೆ, ಇವನಿಗೆ ನಾನು ಹೇಳ್ಕೊಳ್ಳಿದ್ರು ನನ್ ಕೊಲ್ತಾನ, ನಾನು ಹೇಳ್ಕೊಟ್ರು ಕೊಲ್ತಾ ಇದ್ದಾನೆ, ಅಲ್ಲಿಷ್ಟು ನಮಗೆ ಪರಮಾತ್ಮನ ಸೇವಾ ಅಂತಕ್ಕಂಥದ್ದು ಆಗ್ತದೆ, ನಾನ್ಯಾಕೆ ಇದು ಮಾಡ್ಬೇಕು? ಅದನ್ನು ಬೈತಾ ಇದ್ದಾನೆ. ಅವರೇ ಹೇಳ್ತಾ ಇದ್ದಾರೆ, ಇವನು ನನ್ನ ಕೊಲ್ಲಬೇಕು ಅಂತಾನೆ ಹುಟ್ಟಿದ್ದಾನೆ, ಅದನ್ನೇ ಬರೀತಾರ. ನಾನು ಹೇಳ್ಕೊಡ್ಲಿ ಹೇಳ್ಕೊಡದೇ ಇರಲಿ, ಕೊಲ್ಲೋದಂತ ನಿಶ್ಚಯ. ಆದ ಕಾರಣ ಅಂತ ವಿಶಾಲ ಭಾವದಿಂದ ಮನೋಭಾವದಿಂದ ಕೂಡಿರ್ತಕ್ಕಂಥ ಅವರೇನ್ ಮಾಡಿದ್ದಾರೆ? ಈ ಅವಕಾಶವನ್ನ ವ್ಯರ್ಥವಾಗಿ ಕಳ್ಕೊಳ್ಬಾರ್ದು, ಪರಮಾತ್ಮನಿಗೆ ಇದು ಪ್ರೀತಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳಿ ಶಿಷ್ಯನ ಪರಿಗ್ರಹ ಅಂತಕ್ಕಂಥದ್ದು ಮಾಡಿ ವಿದ್ಯೆಯನ್ನು ಹೇಳ್ಕೊಟ್ಬಿಟ್ರು ಅಂತಕ್ಕಂಥದ್ದು ಹೇಳ್ತಾ ಇದ್ದ. ಅವನಾದ್ರೂ ಕೂಡ ದುಷ್ಟದ್ಯುಮ್ನಾಗಿದ್ರು ಕೂಡ ಅವನೇನ್ ಮಾಡಿದ್ದಾನೆ? ಇವ್ರಿಗೆ ಒಂದೇ ಗೊತ್ತದೆ, ನಾನು ಇವ್ರ ಮೇಲೆ ದ್ವೇಷದಿಂದ ನಾನು ಹೋಗ್ಲಿಲ್ಲ ಅಂದ್ರೆ ಅಸ್ತ್ರವಿದ್ಯೆ ಕಲೀಲಿಕ್ಕೆ ಆಗೋದಿಲ್ಲ ನನಗೆ, ಯಾಕಂದ್ರೆ ಇವ್ರನ್ನ ಬಿಟ್ಟರೆ ಬೇರೆ ಹೇಳ್ಕೊಡ್ತಕ್ಕಂಥವ್ರು ಬೇರೆ ಯಾರಿಲ್ಲ. ಆದ ಕಾರಣ ನಾನು ಆ ರೀತಿ ಮುಂದೆ ದೇವ ಸಂಕಲ್ಪ ಏನಾಗ್ತದೋ ಅದು ನಮಗ್ ಗೊತ್ತಿಲ್ಲ. ಈಗಂತೂ ಸದ್ಯಕ್ಕೆ ಇವ್ರನ್ನ ಬಿಟ್ರೆ ಹೇಳ್ಕೊಡ್ತಕ್ಕಂಥವ್ರು ಯಾರು ಇಲ್ಲ. ಆ ಕಾರಣ ದುಷ್ಟದ್ಯುಮ್ನಾಗಿದ್ರು ಕೂಡ ಆ ರೀತಿ ವೈರ ಆಗ್ತಕ್ಕಂಥದ್ದು ಮಾಡದಂತೆ ಅಮೋಘ ಆ ಅಸ್ತ್ರಗಳನ್ನ ದ್ರೋಣಾಚಾರ್ಯದಿಂದ ಕಲಿತಿದ್ದಾನೆ. ಕಾರಣ ವಿದ್ಯೆಯ ಮೇಲೆ ಪ್ರೀತಿಯಿಂದ ಅವರು ವಿಶಾಲ ಮನೋಭಾವದಿಂದ ಅವರು ಹೇಳ್ಕೊಟ್ಟಿದ್ದಾರೆ. ಇವರು ಕೂಡ ತಾತ್ಕಾಲಿಕವಾಗಿ ಮುಂದಾಗ್ತಕ್ಕಂಥದ್ದು ಏನದು, ಈಗಂತೂ ಸದ್ಯಕ್ಕೆ ನಾವು ವಿದ್ಯೆಯನ್ನು ಪಡೆಯೋಣ ಅಂತಕ್ಕಂಥದ್ದು ಹೇಳಿ ವಿದ್ಯೆಯನ್ನು ಪಡಿತಾ ಇದ್ದಾನೆ. ಆ ಕಾರಣ ಆ ಸಾತ್ವಿಕರಾಗಿರ್ತಕ್ಕಂಥವ್ರಿಗೆ ಹೆಚ್ಚು ವಿವಾದ ಅಂತಕ್ಕಂಥದ್ದು ಮಾಡಬಾರ್ದು. ಏನು ಅದು ತತ್ಕಾಲಕ್ಕೆ ಏನಿರುತ್ತೋ ಅದಷ್ಟು ಮಾಡಬೇಕು, ಮುಂದೆ ಕಾರ್ಯಕ್ರಮಗಳು ಅಂತಕ್ಕಂಥ ಮಾಡಬೇಕು. ಮುಂದೆ ಏನಾಗ್ತದೋ ಏನೋ ಏನ್ ಕಥೆಯೋ ಯಾವುದು ಅಂತಕ್ಕಂಥದ್ದು ನಿಶ್ಚಿತವಾಗಿರ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಾಗಾದ್ರೆ ಇಷ್ಟೆಲ್ಲ ಆಯ್ತು ಅಂತಂದ್ರೆ ದ್ರೋಣಾಚಾರ್ಯ ಅವರು ಇಬ್ಬರಿಗೆ ವಿದ್ಯೆ ಹೇಳ್ಕೊಟ್ಟಿಲ್ಲಲ್ಲ. ಯಾರಿಗೆ? ಇವನಿಗೆ ಕರ್ಣಗೆ ಹೇಳ್ಕೊಟ್ಟಿಲ್ಲ, ಮತ್ತೆ ಏಕಲವ್ಯ ಹೇಳ್ಕೊಟ್ಟಿಲ್ಲಲ್ಲ. ಮತ್ತೆ ಆ ಪ್ರಶ್ನೆ ತಗೋತಾರ, ಆ ಪ್ರಶ್ನೆ ತಗೋತಾರೆ. ಯಾಕೆಂದ್ರೆ ಅವನು ಸೂತ ಇದ್ದಾನೆ ಕರ್ಣ. ಯಾಕಂದ್ರೆ ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ಅವನಿಗೆ ಉಚಿತವಾಗಿರ್ತಕ್ಕಂಥದ್ದು ಆಗಿಲ್ಲ. ಇವನು ಅಷ್ಟೇ ನಿಷಾದನಾಗಿರ್ತಕ್ಕಂಥ ಬೇಡವನಾಗಿರ್ತಕ್ಕಂಥವರು ಅಂತ ಹೇಳ್ತಾರೆ. ಆದ ಕಾರಣನೇ ಅವ್ರೇನ್ ಮಾಡಿದ್ದಾರೆ? ವಸ್ತ್ರವನ್ನು ಉಪದೇಶವನ್ನು ಮಾಡಿದ. ಇಷ್ಟೇ, ಇದೇ ಕಾರಣ, ಬೇರೆ ಕಾರಣ ಅಲ್ಲ. ಎಲಿಜಿಬಿಲಿಟಿ ಇಲ್ಲ ಅವರಿಗೆ, ಎಲಿಜಿಬಿಲಿಟಿ ಇಲ್ಲ. ಕ್ಷತ್ರಿಯರಿಗೆ ಹೇಳ್ಕೊಟ್ಟು, ಕ್ಷತ್ರಿಯ ಎಲಿಜಿಬಿಲಿಟಿ ಇಲ್ಲ, ಇಬ್ಬರಿಗೂ ಇಲ್ಲ. ಏಕಲವ್ಯ ಕ್ಷತ್ರಿಯನೇ, ಇವರು ಕ್ಷತ್ರಿಯನೇ, ಆದ್ರೆ ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ಅವರಿಗೆ ಸಂಸ್ಕಾರ ಇಲ್ಲ. ಇವನಿಗೆ ಸೂತ ಸಂಸ್ಕಾರ ಆಗಿಬಿಟ್ಟದೆ, ಅವನಿಗೆ ನಿಷಾದನ ಸಂಸ್ಕಾರ ಆಗಿದೆ. ಗೊತ್ತಾಯ್ತಾ? ಯದ್ಯಪಿ ಆತ
ಕೃಷ್ಣನ ಕಾಕನ್ ಮಗನೇ ಏಕಲವ್ಯ ಆಗಿರ್ತಕ್ಕಂಥವ್ನು ಇದ್ರೂ ಕೂಡ ಏನಾಗಿದೆ ಸಂಸ್ಕಾರ ಅಂತಕ್ಕಂಥದ್ದಾಗಿಲ್ಲ. ನಿಷಾದನೆ ಕೊಟ್ಬಿಟ್ಟನೆ ಅವ್ನು ನಿಷಾದನ ಸಂಸ್ಕಾರ ಮಾಡ್ಬಿಟ್ರೆ, ಇಲ್ಲಿ ರಾಧೆಯ ಕೊಟ್ಬಿಟ್ಟನೆ ಅದು ಇದಕ್ಕೆ ಸೂತ ಸಂಸ್ಕಾರ ಅಂತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಎಲ್ಲಿ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ದೋಷದಿಂದ ದ್ರೋಣಾಚಾರ್ಯರು ಅದನ್ನ ಹೇಳ್ಕೊಳ್ಲಿಕ್ಕೆ ಬಿಟ್ಟಿಲ್ಲ. ಅಂದ್ರೆ ಅದನ್ನ ಸರಿಯಾಗಿ ಮಾಡಿದ್ದಾರೆ. ಆ ಕರ್ಮವನ್ನು ಆ ಕೆಲಸವನ್ನು ಮಾಡಿದ್ದಾರೆ. ಗೊತ್ತಾಯ್ತಾ? ವೈಯಕ್ತಿಕ ದ್ವೇಷದಿಂದ ಪ್ರವೃತ್ತಿ ಅಂತಕ್ಕಂಥ ಅದು ಮಾಡಿಲ್ಲ. ಗೊತ್ತಾಯ್ತಾ? ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ, ಆದ ಕಾರಣ ಅವ್ರಿಗೆ ಹೇಳಿಲ್ಲ ಆ ಮಾತು ತಿಳಿಸ್ತಾ ಇದ್ದಾರೆ. ಆ ಕಾರಣ ತಮ್ಮ ಅದರಿಂದ ಗುರುತ್ವವನ್ನು ಸಮರ್ಥನ ಅಂತಕ್ಕಂಥದ್ದು ಮಾಡಿದ್ದಾರೆ. ಭೀಮಾರ್ಜುನಾಭ್ಯಾಂ ಬದ್ಧಂತ್ವಂ ಸುತ್ವಾ ಪಾಂಚಾಲ ಭೂಪತಿಂ ರಾಹಿಣೋತ ಕೃತವರ್ಮಾಣಂ ಪಾಂಡವಾನಂ ಜನಾರ್ದನ ಪಾಂಡವೇಶು ಅತುಲಾಂ ಪ್ರೀತಿಂ ಲೋಕೆ ಶಾಪಯಿತು ಪ್ರಭು. ಪರಮಾತ್ಮನಿಗೆ ವಿಚಾರ ಹೋಯ್ತು. ಪರಮಾತ್ಮನಿಗೆ ಕೃಷ್ಣಗೆ ಏನು ವಿಚಾರ ಹೋಯ್ತು ಅಂತಂದ್ರೆ, ಭೀಮಾರ್ಜುನರು ಪಾಂಚಾಲ ರಾಜನನ್ನ ದ್ರುಪದ ರಾಜನನ್ನು ಸೆರೆ ಹಿಡಿದು ಇವನಿಗೆ ತಂದು ಒಪ್ಪಿಸಿದ್ದಾರೆ. ಯಾರಿಗೆ? ದ್ರೋಣಾಚಾರ್ಯಗೆ ತಂದು ಒಪ್ಪಿಸಿದ್ದಾರೆ ಅಂತಕ್ಕಂಥ ವಿಚಾರ ಅಂತಕ್ಕಂಥದ್ದು ಪರಮಾತ್ಮನಿಗೆ ಅಂತಕ್ಕಂಥದ್ದು ಹೋಯ್ತು. ಯದ್ಯಪಿ ಪರಮಾತ್ಮ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಇದ್ರೂ ಕೂಡ ಪಾಂಡವರ ಮೇಲಿನ ಪ್ರೀತಿಯನ್ನು ಲೋಕಕ್ಕೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ಅಭಿನಂದನೆಗಳನ್ನು ಮಾಡಿಸ್ಬೇಕು ಅಂತಕ್ಕಂಥ ಹೇಳಿ ಕೃತವರ್ಮನನ್ನ ಕಳಿಸ್ತಾರೆ. ನೀವು ಹೋಗಪ್ಪ, ಅವರಿಗೆ ಅಭಿನಂದನೆ ಮಾಡು. ಪಾಂಚಾಲ ರಾಜನನ್ನ ಅವರು ಜಯಿಸಿದ್ದಾರೆ, ಆ ಕಾರಣ ಹೋಗಿ ನೀನು ಅವರಿಗೆ ಅಭಿನಂದನೆಯನ್ನು ಮಾಡು ಅಂತ ಹೇಳಿ ಪರಮಾತ್ಮ ಪಾಂಡವೇ ಸಕಲಾಂ ಪ್ರೀತಿಂ ಚಾಪಯಿತಂ ಪ್ರಭು. ಪರಮಾತ್ಮ ಸರ್ವಜ್ಞನಾಗಿರ್ತಕ್ಕಂಥವನಿದ್ದಾನೆ. ಅವನು ಯಾರಿಂದಲೂ ಕೂಡ ತಿಳಿಯಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಆದರೂ ಕೂಡ ಲೌಕಿಕದಂತೆ ಅಂತ ಹೇಳ್ತಾ ಇದ್ದ. ಯಾವಾಗ ಭೀಮಾರ್ಜುನರು ಅವರನ್ನು ಸಾಧಿಸಿದ್ರು, ದ್ರುಪದಿಯನ್ನು ಜಯ ಅಂತಕ್ಕಂಥದ್ದು ಮಾಡಿದ್ರು, ಆಗೇನ್ ಮಾಡ್ತಾ ಇದ್ದಾರೆ, ಅವರ ಮೇಲಿನ ಪ್ರೀತಿಯನ್ನು ಲೋಕಕ್ಕೆ ತೋರಿಸ್ಬೇಕಾಗಿದೆ ನಾವು ಅಂತ ಹೇಳಿ ಕೃತವರ್ಮನನ್ನ ಪರಮಾತ್ಮ ಇಲ್ಲಿಗೆ ಹಸ್ತಿನಾಪುರಕ್ಕೆ ಅಂತಕ್ಕಂಥದ್ದು ಕಳಿಸಿ ಅವರಿಗೆ ನೀವು ಅಭಿನಂದನೆಗಳನ್ನ ಮಾಡು ಅಂತ ಕಳಿಸ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಮಹತ್ ಸಾಧನೆ ಅಂತಕ್ಕಂಥದ್ದು ಮಾಡಿದ್ರೆ ಅಭಿನಂದನೆ ಮಾಡಲೇಬೇಕಂದ್ರೆ ಕರ್ತವ್ಯ. ಅದನ್ನ ಹೇಳ್ತಾ ಇದ್ದಾರೆ. ಅದರೊಳಗೆ ವೈಯಕ್ತಿಕವಾಗಿರ್ತಕ್ಕಂಥ ದೋಷ ಇನ್ನೊಂದು ಮತ್ತು ಇವರಂತೂ ಪಾಂಡವರೇ ಇದ್ದಾರೆ. ಬೇರೆ ಬೇರೆ ಇಲ್ಲದೆ ಕೂಡ ಅತಿ ಆಗಿರ್ತಕ್ಕಂಥದ್ದು ಮಹತ್ ಸಾಧನೆ ಅಂತಕ್ಕಂಥದ್ದು ಮಾಡಿದ್ರೆ ಆ ಸಾಧನೆಗೆ ನಾವು ಬೆಲೆ ಅಂತಕ್ಕಂಥದ್ದು ಕೊಡಬೇಕು ಅಂತಕ್ಕಂಥದ್ರಲ್ಲಿ ಅಭಿನಂದನ ಅಂತಕ್ಕಂಥದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಪಾಂಡವಾನಾಂ ಸೋಪಿ ಸೂರ ಅನುಜಸ ಸುತಃ ತೈರ್ಮಾನಿತ ಕೃಷ್ಣ ಭಕ್ತ್ಯ ಭ್ರಾತೃತ್ವಾಚ ಹರಿಮ್ಯಯೌ. ಇದು ಯಾರು? ಕೃತವರ್ಮ ಅಂದ್ರೆ ಯಾರು ಅಂತ ನಿರ್ಣಯ ಕೊಡ್ತಾ ಇದ್ದಾರೆ ಆಚೆ. ಯಾರು ಕೃತಮ ಯಾರು ಅಂತಕ್ಕಂತಂದ್ರೆ, ಸೂರಸೇನ ರಾಜ ಏನಿದ್ದಾನೆ ಅಲ್ಲಿ, ಇದ್ರ ರಾಜ ಸೂರಸೇನ ರಾಜ. ಆ ಸೂರಸೇನ ರಾಜನ ತಮ್ಮನ ಮಗಳ ಮಗ, ಆತನ ತಮ್ಮನ ಮಗಳ ಮಗ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪರಮಾತ್ಮನ ಮೇಲೆ ಭಕ್ತಿಯಿಂದ ಸೋದರ ಅಂತಕ್ಕಂಥ ಕಾರಣದಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಪಾಂಡವರ ಹತ್ರ ಅವ್ರಿಗೆ ಅಭಿನಂದನೆ ಅಂತಕ್ಕಂಥದ್ದು ಮಾಡ್ರಿ ಅಂತಕ್ಕಂಥದ್ದು ಹೇಳಿ ಪರಮಾತ್ಮ ಅವನ್ನ ಕೃತವರ್ಮನನ್ನ ಕಳಿಸ್ಕೊಡ್ತಾ ಇದ್ದ. ಅವ್ರು ಶ್ರೇಷ್ಠ ಯಾದವ ವೀರ. ಯಾರು? ಕೃತವರ್ಮ. ಶುಕ್ಲ ಪಕ್ಷಕ್ಕೆ ಅಭಿಮಾನಿ ದೇವತೆ ಅಂತ ಯಾರು? ಕೃತವರ್ಮ ಅಂತ ಹೇಳ್ತಾ ಇದ್ದ. ಮತ್ತೆ ಇನ್ನ ನೇರವಾಗಿ ಹೇಳ್ಬೇಕು ಅಂತಕ್ಕಂಥದ್ದಂದ್ರೆ, ಸೂರಸೇನ ರಾಜನ ತಮ್ಮನ ಮಗಳ ಮಗ ಅಂತಕ್ಕಂಥದ್ದಂದ್ರೆ ಏನಂತ ಅರ್ಥ ಅಂದ್ರೆ, ಪಾಂಡವರು ಸೂರಸೇನ ಮಗಳ ಮಕ್ಕಳು. ಎಲ್ಲ ರಾಜರು ಅನೇಕ ಜರಾಸಂಧ
ಜರಾಸಂಧ ಭಯಕ್ಕೆ ಅವ್ರು ಏನ್ ಮಾಡಿದ್ರು, ಸಾತ್ವಿಕರಾಗಿರ್ತಕ್ಕಂಥವ್ರು ಇದ್ರು ಕೂಡ ಪಾಪ ಜರಾಸಂಧನ ಪಕ್ಷ ವಹಿಸಿದ್ರು ಅವರು ಎಲ್ಲ ರಾಜರುಗಳು, ಬೇರೆ ರಾಜರುಗಳು. ಜರಾಸಂಧನ ಒಂದು ಆ ರೀತಿಯಾಗಿರ್ತಕ್ಕಂಥ ಒಂದು ಈಗೇನಾಯ್ತು ಅಂತಂದ್ರೆ ಎರಡು ಕಾರಣದಿಂದ. ಜರಾಸಂಧ ಕೃಷ್ಣನಿಂದ ಅನೇಕ ಸಂತ ಸೋತಿದ್ದ, ಮತ್ತೆ ಭೀಮಾರ್ಜುನರು ಅನಾಯಾಸವಾಗಿ ದ್ರುಪದ ರಾಜನ ಸೋಲಿಸಿದ್ದಾರೆ. ಈ ಕಾರಣದಿಂದ ಭೀಮಾರ್ಜುನರ ಬಲದಿಂದ ಮತ್ತೆ ಪರಮಾತ್ಮ ಇದನ್ನ ಜರಾಸಂಧನ ಅನೇಕ ಸಾರಿ ಸೋಲಿಸಿದ್ದಾರೆ. ಈ ಕಾರಣದಿಂದ ಏನ್ ಮಾಡಿದ್ರು ಅಂತಕ್ಕಂಥದ್ದೇ ಆ ರಾಜರುಗಳೆಲ್ಲ ಜರಾಸಂಧನ ಸಹವಾಸವನ್ನು ಬಿಟ್ಬಿಟ್ಟು ಪಾಂಡವರನ್ನ ಆಶ್ರಯ ಮಾಡಿದ್ದರು. ಅಲ್ಲಿ ತನಕ ಪಾಂಡವರ ಬಲ ಗೊತ್ತಿದ್ದಿಲ್ಲ ಅವರಿಗೆ, ಪಾಂಡವರ ಬಲ ಗೊತ್ತಿದ್ದಿಲ್ಲದಕ್ಕೆ ಅವ್ರೇನ್ ಮಾಡಿದ್ರು, ಜರಾಸಂಧನ ಪಕ್ಷ ವಹಿಸಿದ್ರು. ಈಗ ಯಾವಾಗ ಇಷ್ಟೆಲ್ಲ ಆ ರೀತಿ ಆಯ್ತು, ಪಾಂಡವರ ಒಂದು ಬಲ ಅಂತಕ್ಕಂಥದ್ದು ಗೊತ್ತಾಯ್ತು, ಮತ್ತೆ ಕೃಷ್ಣ ಜರಾಸಂಧನ ಅನೇಕ ಬಾರಿ ಸೋಲಿಸಿದ್ದಾನೆ, ಅದರಿಂದ ಏನ್ ಮಾಡಿದ್ರು ಅವರು ಅಂತಂದ್ರೆ ಅವರು ಪರಮಾತ್ಮನ ಪಕ್ಷವನ್ನು ವಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರವರು ಅಂತಕ್ಕಂಥದ್ದು ವಿರಾಟ, ದ್ರುಪದ ರಾಜ ಅವರೆಲ್ಲರೂ ಅತ್ಯಂತ ಸಾತ್ವಿಕರು. ಅವರೆಲ್ಲರೂ ಕೂಡ ಪರಮಾತ್ಮನ ವಿರುದ್ಧ ಅಂದ್ರೆ ಇವನ್ ಪಕ್ಷ ವಹಿಸಿ, ಜರಾಸಂಧನ ಪಕ್ಷ ವಹಿಸಿ ಯುದ್ಧಕ್ಕೆ ಬಂದಿದ್ರು, ಪರಮಾತ್ಮನ ಎದುರಿಗೆ ಬಂದಿದ್ರು. ಅದು ಪರಾಭವ ಅಂತಕ್ಕಂಥದ್ದು ಗೊಂಡಿದ್ದು. ಈಗ ಏನಾಯ್ತು, ದ್ರುಪದ ರಾಜನೇ ಸೋತ್ಬಿಟ್ಟ, ಅನಾಯಾಸವಾಗಿ ಇವ್ರು ಗೆದ್ದಿದ್ದಾರೆ ಆತನನ್ನ, ಮತ್ತೆ ಕೃಷ್ಣನು ಕೂಡ ಇವ್ರನ್ನೆಲ್ಲ ಸೋಲಿಸಿದ್ದಾರೆ. ಒಂದು ಜನ್ಮಾಂತರ ಸಂಸ್ಕಾರ ಜನ್ಮಾಂತರ ಸಂಸ್ಕಾರದಿಂದ ಏನ್ ಮಾಡಿದ್ರು ಅಂದ್ರೆ ಪರಮಾತ್ಮ ಮತ್ತು ಪಾಂಡವರಲ್ಲಿ ಸ್ನೇಹವನ್ನು ಹೊಂದಿದ್ರು. ಜರಾಸಂಧನಲ್ಲಿ ಅಂಜಿಕೆಯನ್ನೇ ಬಿಟ್ಬಿಟ್ರಂತವ್ರು, ಯಾಕಂದ್ರೆ ಇವ್ರು ನಮ್ಗೆ ಆಶ್ರಯ ಇದ್ದಾರೆ, ಇವ್ರು ನಾವೇನ್ ಗಾಬರಿ ಆಗ್ತಕ್ಕಂಥ ಕಾರಣ ಇಲ್ಲ ಅಂತಕ್ಕಂಥದ್ದು ಮಾಡ್ತಾ ಇದ್ರು. ಯಾಕಂದ್ರೆ ಮೊದಲಿಗೆ ಅವ್ರು ಮಾಡಿದ್ದು, ಮೊದಲಿಗೆ ಅವನನ್ನು ಆಶ್ರಯ ಮಾಡಿರ್ತಕ್ಕಂಥದ್ದು ಅವನ ಮೇಲಿನ ಪ್ರೀತಿಯಿಂದ ಅಂತಕ್ಕಂಥದ್ದು ಮಾಡಿಲ್ಲ. ಅವನಿಗೆ ಅನೇಕವಾಗಿರ್ತಕ್ಕಂಥ ವರಬಲಗಳಿವೆ. ಜರಾಸಂಧನಿಗೆ ಅಂಜಿಕೆಯಿಂದ ಎಲ್ಲಿ ನಮ್ಮನ್ನ ಕೊಂದು ಬಿಡ್ತಾನು, ಆ ರೀತಿಯಾಗಿರ್ತಕ್ಕಂಥ ಸೋಲಿಸ್ತಾನು ಅಂತಕ್ಕಂಥದ್ದು ಹೇಳಿ ಆ ಅಂಜಿಕೆಯಿಂದ ಅವ್ರು ಮಾಡಿದ್ರು. ಈಗ ಯಾವಾಗ ಪರಮಾತ್ಮ ರಕ್ಷಿತರಾಗಿರ್ತಕ್ಕಂಥ ಭೀಮಾರ್ಜುನರು ಅತ್ಯಂತವಾಗಿರ್ತಕ್ಕಂಥ ಬಲವನ್ನು ಪ್ರದರ್ಶನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಜರಾಸಂಧ ಅಂಜಿಕೆ ಅಂತಕ್ಕಂಥದ್ದು ಬಿಟ್ಟು ಪಾಂಡವರ ಮತ್ತು ಕೃಷ್ಣನ ಪಕ್ಷ ಅಂತಕ್ಕಂಥದನ್ನು ಸೇರ್ತಾ ಇದ್ದಾರೆ. ಯಾಕಂದ್ರೆ ಅದು ಅವ್ರಿಗೆ ಸಹಜವಾಗಿರ್ತಕ್ಕಂಥದ್ದೇ. ಮೊದಲಿಗೆ ಏನಾದ್ರು ಅಂಜಿಕೆಯಿಂದ ಮಾಡಿದ್ರಷ್ಟೇ. ಸಾತ್ವಿಕವಾಗಿರ್ತಕ್ಕಂಥ ಗುಣ ಅಂತಕ್ಕಂಥದ್ದು ಇರೋದ್ರಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಮುಂಚಿತವಾಗಿ ಏನಿತ್ತು ಅಂದ್ರೆ ವೇದವ್ಯಾಸ ದೇವರು ಅಂದ್ರೆ ಆಚಾರ ಅವತಾರ ಅಂತಕ್ಕಂಥದ್ದು ಮಾಡೋಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ಇರೋದ್ರಿಂದ ಗೊತ್ತಾಯ್ತಾ, ಬೇರೆ ಮತಗಳನ್ನು ಅವಲಂಬನ ಅಂತಕ್ಕಂಥದ್ದು ಮಾಡಿದ್ವಿ. ಯಾವಾಗ ಆಚಾರ ಅವತಾರ ಅಂತಕ್ಕಂಥದ್ದಾಯ್ತು, ಟೀಕಾರಾಯರ ಗ್ರಂಥಗಳು ಅಪಾರವಾಗಿರ್ತಕ್ಕಂಥ ಹಿರಿಮೆ ಅಂತಕ್ಕಂಥದ್ದಾಯ್ತು, ಆದ್ರೆ ಜನಕ್ಕೆ ಗೊತ್ತಾಯ್ತು ಸಾತ್ವಿಕರಾಗಿರ್ತಕ್ಕಂಥದ್ದು ಇದೇ ಸರಿಯಾಗಿರ್ತಕ್ಕಂಥ ಮತ ಅಂತಕ್ಕಂಥದ್ದು ಗೊತ್ತಾಗಿ ಯಾವ ರೀತಿಯಾಗಿ ಆ ಮತಗಳನ್ನ ಅಂತಕ್ಕಂಥದ್ದು ಬಿಟ್ಟು ಈ ಮತವನ್ನು ಅವಲಂಬನ ಅಂತಕ್ಕಂಥದ್ದು ಮಾಡಿದ್ರು. ಅದೇ ತರ ಈ ರೀತಿ ತಿಳಿದೆ. ಅವ್ರು ಎಕ್ಸಿಬಿಷನ್ ಬೇರೆ ಬೇರೆ ಮತ ಯಾವಾಗ ಈ ಮತ ಆಯ್ತು, ಅಂತಕ್ಕಂಥದ್ದಾಯ್ತು, ಟಿಪ್ಪಣಿ ಅಂತಕ್ಕಂಥದ್ದಾಯ್ತು, ಇದನ್ನ ನೋಡಿ ಅವರು ಈ ಮತವನ್ನ ಅಂತಕ್ಕಂಥ ಉತ್ತಮ ಉದಾಹರಣೆ ಅಂತ ಕೇಳಿಸ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಆಚಾರ್ಯ ಸರಿಯಾಗಿ ಕೇಳಿಸ್ತಾ ಇಲ್ಲ.
कुंभोच्चारिपाटनादिकपट प्रत्येक वज्राहिताः श्रीमत्कण्ठीरवास्य प्रतत सुलकराधारितारातिदूरा बद्धस्तध्वं शान्तप्रविष्टमनसा भावितानाकुरुन्दैः लक्ष्मीकान्तसमन्ततो विकलयन्नै येषु तुष्टे संस्तुरतरतोपास्तं वचो युष्टमः यद्रोषोत्करदक्षिणेत्रगुणप्रान्तोत्तग्ने स्फुरते वद्योतं स्फुलिङ्गोचिता ब्रह्मेश शक्रोत्कराः हरिः ओम् श्रीमद्विष्णुग्रहिष्टादिगुणपुरुतमश्रीवदानन्दतीर्थत्रैलोक्याचार्यपादो ज्वल जल जल सत्त्वांशोऽस्मान् परन्तु वाचा नित्यप्रणिप्ति त्रिगुणमहिता शारदा शारदिन्दो जुष्टावतस्मतश्रीधवनिकृपा प्रेमभारं बभार उत्कण्ठा कुण्ठकोलालजरविता सेवानुद्धप्रज्ञात्मज्ञानदूतान्तमसो मोदत्नावरेण भक्तुद्रेकावगाढ प्रणसत्कार संकष्टमाण प्रान्त प्राक्कालिपीठोत्थितकनकरजः जरा रञ्जिताशाः जन्मादिप्रथियतिवरः प्रापगाढं गुणानाम् अग्राणाम् अर्पकाणां दुर्मयितानन्दसन्दोहदानां विदेशाम् ईशदोषप्रभृशमनुषां मनसां द्वेषणां दोषकाणां दैत्यानाम् अर्तिमन्देतमसिरितां संस्तुभेन अस्तिदत्तः अस्या विष्कर्तुकामं कलिमलकलुषेऽस्मिन् ज्ञानमार्गं वन्द्यं चन्द्रेन्द्रदिद्धिमणिपदिव्योनायकास्ते याद्य मध्वाक्यं मन्तरिद्धं ज्योतकुलवधो मारुतस्य अवतारं पातारं पारमिष्टं पदमपविपदः प्राप्तरापन्नपुंसाम् उद्यद्विद्युत् प्रचण्डां निजनिकरावस्तलोकावकाशो विप्रद्वीमौजे यो भितजनकराभङ्गदाढ्यप्रकाण्डे विरोद्धारभ्यदग्राम् अयमे सुमतिं वायुदेवो विदध्याते अध्यात्मज्ञाननिधा इदवरममितो भूमिभूषान्मणिर्मे संसारोत्तापनित्योपशमंसुया स्नेहा स्वाभिघोरा रोद्यद्विद्यानवद्युतिमणिकर्णश्रेणि सम्पूरिताशः श्रीवत्साङ्कादिवासो चित्रसरासीमदानं तीर्थक्षीरां भोजन्विभिञ्जात् भवदरमितं भूरिमे भूतिहेतुः मूर्धन्येष्वञ्जलन्ये जलधरमेते बद्धवे बन्धपाशात् क्षेत्रे दस्ति सुखानां भजति भूभविष्यद्यदार्थे विवर्त्रे अत्यन्तं सन्ततं प्रजपदीये अन्तसन्तापभाजाम् अस्माकं भक्तिमेकां भगवतोदते माधवस्यात् वायोः साभ्रोस्नाभिषुप्रभम भयनभो भूरिभो पृथ्वीभूति प्राजष्टभूरिभूणां भवनभिभो भेदि बभ्रे बभूवेन प्रमत्ते भ्रमैत्सुप्सुम्बप्रोत्सुप्रताचात् भ्रान्तिर्वेदावभासस्तिमयो मुक्षतो माय भिक्षुम् एवं भावं भजन्ते सुनकुशना राजतन्ते तृतीयं भासन्ते वासरष्टे चरितैः सामरैः चारवेषाः वैकुण्ठे कण्ठलग्नस्थिरश्चिवरसत्पन्तकारुण्डेला लावण्या पूर्णकान्ता भुजबरसुलभस्ते सम्मोदसन्द्राः आनन्दान् मन्दमन्दाद्दतिः वरदा कुन्दमन्दारनन्द्यावर्त्या मोदन्तदाना मृदपदमदितोज्जितकैः सुन्दरीणां वन्दे रावन्द्यमुक्तेन्द्वहि बहुमदनहेन्द्रदेवेन्द्रसेवे मुकुन्दे मन्दिरे स्फुल्लविरतमदयान् मोदिनां देवदेवा उत्तप्तात्कटप्रकटकटकटध्वरसङ्कटनोद्युत्पुलिङ्गप्रकरणोत्पादिते बाधितङ्गान् उद्गाढं पत्यमाना तमसि तत इतः किङ्करे पञ्चरेते पञ्चर्जरावद्वरिम्ना ग्लप इति भवद्विष्णोऽभित्वदाद्याम् अस्मिन्नस्मद्गुरूणामरिचरणचिरध्यानसन्मङ्गलायुष्माकं पार्श्वभूमि धृतरणनिचासुखिसेव्यां प्रपन्नः स्तुदास्ते स्वास्ते आदि भवमसुलभक्लेशन्मोकमस्तप्रायानन्दं गदच्चन्नावसुतपञ्चकष्टे इति कष्टे क्षुप्क्षामान् वृक्षरक्षोरकरणकराकुण्डविक्षोभितज्ञानामज्ञानन्दकुटीकुर्मकरैः पक्षिविर्विक्षदाङ्गान् भूयासुरमूर्तविष्टा कृमिकुलकलिले तत्क्षणक्षिप्तशक्त्यध्यस्तव्रातार्तां त्वद्दिशोपजयिते वज्रकल्पा जलुकाः मातर्मोमातरस्कल्पितरतनौरुभ्रातृष्टाप्तबन्ध स्वामिन् सर्वान्तरात्मन्न जरिजरिताजन्मत्यामयानां गोविन्दे देहि मुक्तिं भवते भगवन्तां निर्निमित्तां निर्व्याजां निश्चरां गुणगणभूतिं शाश्वतीं वासुदेव विष्णोरत्यस्तमत्वारकगुणगणे तत्र भक्तिं गरिष्ठामार्तिष्ठे चीतराभ्यमपर्पयात्मना सेवकेषु यस्सन्धत्ते विरिञ्च सुदृभानं तद् स्वसनविहगपानं तरुद्रेन्द्रपूर्वेष्वाध्यायं सारतम्यं स्फुटमवति सदा वायुरस्मद्गुरुस्तं तत्त्वज्ञानमुक्तिभाजः सुखैः गुरुज्ञता तारतम्या दादस्त्रे मिश्रबुद्धिं त्रिजीवनिरे भूगोचरा नित्यबद्धान् स्वामिश्रान्धाधिकाख्ये तमसि सुबहुलं दुःखे शलदाज्ञान् विष्णोराज्ञाभिरुद्धं श्रुतिशतमितिहासादिचाकर्णयामः वन्दे हन्तं हनुमानिति महितमहापौरुषो भावशाले ख्यातस्थे ग्रहोतारसहितैव ब्रह्मचर्यादिधर्मैः सस्नेहानं सा स्वानहार्थितं नित्यं देहवाजाम् अम्भो मोहोपो स्मृतिमत्तिमध्याभिरामे
प्राक् 50,000 योजनैः पर्वतं यावत् सञ्जीवनाद्योषधनिधिमधिकप्राणरङ्गा अनैषैः अद्राक्ये दुत्तदन्तं ततवतिगिरिमुत्पाडयन्तं गृहीत्वा अयन्तं खेरागमङ्गोपणर्मि दक्षिणेत्वं हिनोकाः कृपावश्यशरीर शतवतुलमदे योजनानां च उच्चस्ताभिचारवांश्चाप्युपननैव व्यग्रविद्यात्मया स्वस्वस्थानस्ताति चिरचकलजलाचारसंश्लेषणश्चिदाङ्गः प्रागिवाभूत् कपिवरपुषस्तेनमकौशलाय दृष्ट्वा स्फुटितकर्कसद्वर्मदृष्टास्तिगूढं निष्पिष्टमाटकप्रकटतनताकाधिहङ्गो जनो भूत् येनाजो रावणानि प्रियनटनपटुः विष्टुप्रतिष्ठं यम्नेष्टे मे सुदिष्टा पदकटकतटिकोटिभामष्टकास्तः देव्यादेश प्रणीति ध्यानवरावतिरको व्यातादेशेवोदिद्यासंरामनानं पुत्रः दुष्प्रापे पारमिष्टे कर्कणवसनं मुद्दिगुणस्य तन्मद्भूय प्रभो तत्प्रणिमित्रमाणः विष्णुर्विष्णुर्तेन शोचद्विप्रानक्रोशभासैः असुविदुष्पस्यैकचक्रा जनानां तस्मै ते देवकुर्मः गणपतिकर्मणा च प्रणामान् किन्नीरं धर्मतीनां प्रथममद्यो धर्मणा धर्ममात्मनिर्मत्सन्नत्तयत्वं विचरवरजरासन्धकायस्य सत्येन विद्वेत्तं सद्गुरैव पशुमेधवेन विष्णुपक्षदेवीशं यावत् प्रत्यक्षमुखं निखिलमखमुजं तर्पयामाशतासु तावत्याज्योतित्वा किमु वद भगवन् राजसूयाश्च मेधे खेलाखिन्नट्टासन्तवर्णन् मृत्युत्तावबाहुपक्षोन्निकक्षपणसदत्तं यस्य सर्वोत्तमस्य शुश्रूषार्थं च कर्ता स्वयमयमतसम्पत्तुमानन्दतीर्थ श्रीमन्नामन् समर्थः त्वमपि युवयोः पादपद्मं प्रपद्ये दृश्यन्ते मृदुरुं मां द्युतिमनिलबलात् रावयन्तीमविद्यां निद्रां विद्राविशन्त्यो रजनोटपथा पाद्यविद्यासमुद्रा वाग्देवी सा सुविद्याधर्मद्रा दुद्दिक्ताधागभाद्रा दहितयिता पूर्वभिमग्नया तेयाभ्यां शुश्रूषवाचीः कुरुकुलजनने क्षत्रविप्रोचिताभ्यां ब्रह्माभ्यां पुरोहिताभ्यां चितिभूषाकृष्णनामस्पदाभ्यां निर्पेदाभ्यां विशेषात् द्विवचनविषयाभ्याम् उपाभ्याम् अमूभ्यां तुभ्यं च खेमदेभ्यः सरसवचनलोचनेभ्यो नमोऽस्तु गच्छन् सौगन्धिकार्थं पञ्चानमसा पञ्चवत्सस्य भीमः प्रोद्धं किं नाशकत्स द्वौमुनिषाभिषयामास चेति पुनर्ज्ञानम् गुरुतम उपशोह श्रीमदानंदतीर्थ क्रीडामात्रं तदेतत् प्रमदस्तुतिं मोहद्वेषभाजं बह्वी कोटिरटि गणितारूपगोपा द्राक्षत्वं सत्वरत्ताचरणया भूतयामासुतारिम् उन्मथ्या तत्त्वमित्वा वचनवचनात्मकस्तान् सुतान्यान् प्रायश्च स्वप्रियायै प्रियतमकुसुमं प्राण तस्मै नमस्ते देहादुक्तामितानमधिपतरदा मुखरोत्तरबुद्धिः क्रुद्धः क्रोधैकवश्या कर्मयोनिमान् श्रीर्ष्यार्थम् चक्रे भूचक्रमेत्या करकचमिव सतां चेतसः कष्टदास्तं दुस्तर्कं चक्रपाणेः गुणगणविरहं जीवितां चाधिकृत्या तद्दुष्पेक्षानुसारात् कतिपयकुनरैः आदृतो नैर्सृष्टो ब्रह्माहं निर्गुणोऽहं विततमिति विदेशपाषण्डवादः तत्तुप्ताभासानुषा प्रसरविशतरुद्धाः दक्षप्रमाण ज्वालामालाधराग्निः पवनविजेते ते अवतार तृतीयः आक्रोशन्तो निराशा भयगर्वविश्वासी अस्मिन्नदर्पावासन्तो देशनाशा स्थितिबद्धकुलया नाशमाशा दशातु धावन्तो शीलशीला विततसदृशा पाशिभा शान्तिसौर्या स्तक्के सिंहनादे सपदि श्रीमायि उमाय वस्ते विश्वप्रेवावतारेश्वरी भैरपगुणं हंसो निर्विकारः सर्वज्ञः सर्वशक्तिः सकलगुणगणः पूर्णरूप प्रगल्भः स्वच्छः सुचन्दमूर्तिः सुखे सुजनं जीवितं चित्रमत्र त्राता यस्य त्रिधामा जगद्दोषं किङ्कराः शङ्कराद्याः उद्यन्वन्दस्मित श्रीमुद्रालापविभूषधारा पुरा सेकोपसन्त सुखसुजनमनलोचना पीयमानं सन्दक्ष्ये सुन्दरं सन्दुहदीयमादानन्दमानन्दतीर्थ श्रीमद्भक्तेन्द्रबिम्बं दुरितनदं नित्यदाहं कदानु प्राचीर्णाचिन्नपुण्योचे चतुर्धर वस्तुत्यां रोचयन्तीं श्रुतिचितवचनां सावकाश्चोद्य चुञ्चुन् व्याख्यामुक्तात् दुःखं चिरमुचितमहाचारचिन्तारतांस्ते चित्रां चर्चास्तकर्तः चरणपरिचरः श्रावयास्मां च किञ्चित् पीठेरत्वो ब्रह्माणं भाविनन्तां ज्योतिर्वेदिकाद्याः विद्याः सेवन्ते मूर्तिमत्यं गीतं प्रत्येकं देवसुभगवन् भगवन्नर्च तद्योगदोषो सानक्रोशे रजस्मिन् जनमुद्रिया गुरुमाला विरस्मिन् शरणं शरणचितो दीक्षेत विश्वाभिः प्रार्थसन्सन् जलशीयः सत्यवर्तं महर्षैवत्यस्मात्तमूर्तिना खलु भगवतो प्राकृतो जातदेहः अस्तव्यस्तं समस्तस्तुतिगतमदमयि तप्तपूगं यथान्दैः अर्थं लोकोपकृतैः
ಗುಣಗಣನೀಯ ಸೂತ್ರಯಾಮಾಸಕುತ್ಸಂ ಯೋಸೋ ವ್ಯಾಸ ವಿಧಾನಸ್ಥಂ ಮಹಾಮಹಾರಹ ಭಕ್ತಿಧ ತತ್ಪ್ರಸಾದಾತೆ ಸದ್ಯೋ ವಿದ್ಯೋಪಲಬ್ಧ್ಯೈ ಗುರುತಮ ಗುರುಂ ದೇವದೇವಂ ನಮಾಮಿ ಆಜ್ಞಾಮನ್ನೈದಧಾರ್ಯಂ ಶ್ರೀ ಪರಿಸರ ತೀರಕೂಟೋ ಕೃಷ್ಣಶ್ಲಾಕಿಷ್ಟಕರ್ಮ ದದನುಸರಣ ದರ್ಶಿತೋ ದೇವಸಂಗೈಃ ಭೂಮಾವಾಗತ್ಯ ಭೂಮನ್ನ ಸುಗುರು ಕರೋ ಬ್ರಹ್ಮಸೂತ್ರ ಶಿವಾಶಂ ದಿಬ್ಬಾಕ್ಷಂ ಯಶದಸ್ಯೋರ್ ಮಣೇದ ವೇದ ಸದ್ಯಸ್ತಿ ವಿಶ್ವಂ ಉದ್ವಾಕ್ಷೇತ್ರೇ ವಿಶಿಷ್ಟೇ ದ್ವಿಜಗಣೋಪಪೀಠಾಭಿಧಾನೆ ತತ್ವಾಪಿ ಬ್ರಹ್ಮಜಾತಿ ಸ್ತ್ರೀವನಮೈಷೇ ಮಧ್ಯಗೇಹ ಕಿಯೇ तारे व्याज्यादिराजः पुनर्द्वदरं प्रपकृष्टं च नत्वा कृत्वा भाष्याणि सम्यक् यतन च भगवान् भारतार्थप्रकाशं वन्दे वन्दे तं त्वां सुपूर्ण प्रमति मनुदिना सेवितं देववृन्दै वन्दे वन्दारुमीशे श्रिय उत नियतं श्रीमदानन्दतीर्थं वन्दे मन्दाकिनी सत्सरिगमनजलासेकसाधिक्यसङ्गं वन्दे हम ದೇವಭಕ್ತ ಭವಭಾದನ್ ಸಜ್ಜನಾನ್ ಮೋದಯಂತಂ 4 ಸರ್ತೆ ಒಂದೇ 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 ಅಂತ ಹೇಳಿದ. ಇದರೊಳಗೆ ಚತುರ್ಯುಗ ಇರ್ಲಿಕ್ಕೆ ಪುರುಷಾರ್ಥ ಸಿದ್ಧಿ ಮಾಡಲಿಕ್ಕೆ 4 ಸರ್ತೆ ನಮಸ್ಕಾರವನ್ನು ಮಾಡಿದ್ದ. ಪದಚ್ಛೇದ ಒಂದೇ ತಂ ತ್ವಾ ಸುಪೂರ್ಣ ಪ್ರಮತಿಂ ಅನುದಿನ ಸೇವಿತಂ ದೇವವೃಂದೈಃ ವಂದೇ ವಂದಾರುಂ ಈಶೇ ಶ್ರಿಯಃ ಉತ ನಿಯತಂ ಶ್ರೀಮದಾನಂದತೀರ್ಥಂ ವಂದೇ ಮಂದಾಕಿನಿ ಸತ್ಸರಿಜಮನಜಲಾಶೇಕ ಸಾಧಿಕ್ಯ ಸಂಗಂ. ಒಂದೇ ಶಬ್ದ, ಒಂದೇ ಮಂದಾಕಿನಿ ಸತ್ಸರಿದಮಲಜಲಾಶೇಕ ಸಾಧಿಕ್ಯ ಸಂಗಂ. ಮತ್ತ ವಂದೇ ಅಹಂ ದೇವಾ ಭಕ್ತ್ಯಾ ಭವಭಯ ದಹನಂ ಸಜ್ಜನಾನ್ ಮೋದಯಂತಂ. ಹೇ ದೇವಾ ಸಂಬೋಧನ, ಎಲೆ ವಾಯುದೇವರೇ, ಎಲೆ ವಾಯುದೇವರೇ, ನೀವೆಂಥವ್ರು ಅಂದ್ರೆ ದೇವವೃಂದೈಹಿ ದೇವತೆಗಳ ಸಮೂಹದಿಂದ ನೀವು ಸೇವನ ಅಂತಕ್ಕಂಥದ್ದು ಮಾಡ್ತಾ ಇದ್ದೀರಿ. ಇಲ್ಲ, ದೇವತೆಗಳು ನಿಮ್ಮನ್ನ ಸೇವೆ ಮಾಡ್ತಾ ಇದ್ದ. ಅದೇನು ಅನುದಿನ ಸೇವಿತ, ಎಲ್ಲಾ ದೇವತೆಗಳು ಕೂಡ ನಿಮ್ಮನ್ನ ಪ್ರತಿನಿತ್ಯ ನಿಮ್ಮನ್ನ ಸೇವೆ ಮಾಡ್ತಾ ಇದ್ದಾರೆ. ನೀವು ಯಾರು ಅಂದ್ರೆ ಸುಪೂರ್ಣ ಪ್ರಮತಿ, ಪೂರ್ಣ ಪ್ರಜ್ಞರು. ನೀವು ಸುಪೂರ್ಣ ಅಂದ್ರೆ ಪೂರ್ಣ, ಪೂರ್ತಿಯಾಗಿರ್ತಕ್ಕಂಥ, ಪ್ರಮತಿ ಅಂದ್ರೆ ಜ್ಞಾನ, ಪೂರ್ಣ ಪ್ರಜ್ಞರು ಅಂತ ನಿಮ್ಮ ಹೆಸರು. ಗೊತ್ತಾಯ್ತಾ? ಮಾಡ್ತಾ ಇದ್ದಾರೆ ಅಂತ ನಿಮ್ಮನ್ನ ತ್ವಾಂ ನಿಮ್ಮನ್ನ ಒಂದೇ. ಮೊದಲು ಅವರಿಗೆ ನಮಸ್ಕಾರ. ನೀವೆಂಥವರಂದ್ರೆ ಎಲ್ಲಾ ದೇವತೆಗಳು ನಿಮ್ಮನ್ನ ನಿತ್ಯದಲ್ಲಿ ಕೂಡ ನಿಮ್ಮನ್ನು ಸೇವೆ ಮಾಡ್ತಾ ಇದ್ದಾರೆ, ಸೇವಿಸ್ತಾ ಇದ್ದಾರೆ. ಆದ ಕಾರಣ ನಿಮ್ಗೆ ಯಾರು, ನಿಮಗೆ ಪೂರ್ಣ ಪ್ರಜ್ಞಾ ಅಂತ ನಿಮ್ಮ ಹೆಸರು ಅಂತ ನಿಮ್ಮನ್ನ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮೊದಲೇ ನಮಸ್ಕಾರ. ಮತ್ತೆ ಆಯ್ತಾ? ಮತ್ತೆ ಇನ್ನೊಂದೇನು, ನೀವು ಎಂಥವ್ರಿದ್ದೀರಿ? ಎರಡನೇದಂದ್ರೆ ನಿಯತಂ ಈಸೆ ಶ್ರಿಯ, ನಿಯತವಾಗಿ ನಿಷ್ಠೆಯಿಂದ ನೀವೇನ್ ಮಾಡ್ತಾ ಇದ್ದೀರಿ? ಈಸೆ ಪರಮಾತ್ಮನಲ್ಲಿ ಮತ್ತು ಲಕ್ಷ್ಮೀದೇವಿಯಲ್ಲಿ. ಈಸೆ ಅಂದ್ರೆ ಪರಮಾತ್ಮ, ಶ್ರೀಯ ಅಂದ್ರೆ ಲಕ್ಷ್ಮೀದೇವಿ. ನೀವೇನ್ ಮಾಡ್ತಾ ಇದ್ದೀರಿ? ಉತ ವಂದಾರಂ, ಸದಾ ವಂದಿಸ್ತಕ್ಕಂಥ ಸ್ವಭಾವ. ನಿಮ್ಮ ಸ್ವಭಾವ ಎಂಥದ್ದು ಅಂದ್ರೆ ನಿತ್ಯದಲ್ಲಿ ಕೂಡ ಯಾವಾಗಲೂ ಕೂಡ ನೀವು ಪರಮಾತ್ಮನನ್ನ ಮತ್ತು ಲಕ್ಷ್ಮೀದೇವಿಯನ್ನ ನೀವು ಸೇವಾ ಮಾಡ್ತಾ ಇದ್ದೀರಿ. ಆದ ಕಾರಣ ಮತ್ತೆ ನಿಮ್ಮ ನಮಸ್ಕಾರ. ಮೊದಲು ದೇವತೆಗಳು ನಿಮ್ಗೆ ಮಾಡ್ತಾ ಇದ್ದೀರಿ, ನೀವು ಎಂಥವ್ರಿದ್ದೀರಿ? ಪರಮಾತ್ಮನಿಗೆ ಸೇವೆ ಮಾಡ್ತಾ ಇದ್ದೀರಿ, ಲಕ್ಷ್ಮೀದೇವಿ ಸೇವೆ ಮಾಡ್ತಾ ಇದ್ದೀರಿ ನಿತ್ಯದಲ್ಲಿ. ಆದ ಕಾರಣ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಸದಾ ವಂದಿಸ್ತಕ್ಕಂಥ ನಿಮ್ಮ ಸ್ವಭಾವ. ಆಯ್ತಾ? ಶ್ರೀಮದ್ ಆನಂದ, ಅದು ಏನು ಹೆಸರದು? ಶ್ರೀಮದಾನಂದ ತೀರ್ಥ. ಶ್ರೀಮದಾನಂದ ತೀರ್ಥ ಅಂತಕ್ಕಂಥ ಹೆಸರಿರ್ತಕ್ಕಂಥ ನಿಮ್ಮನ್ನ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮತ್ತೆ ಮಂದಾಕಿನಿ ಸರಿಜಮಲ ಜಲ ಶೇಖ ಸಾಧಿಕ್ಯ ಸಂಗಂ. ಮಂದಾಕಿನಿ ಅಂತಕ್ಕಂಥ ಮಂದಾಕಿನಿ ನದಿ, ಮಂದಾಕಿನಿ ಆಕಾಶಗಂಗ ಮಂದಾಕಿನಿ ನದಿ. ಆ ಮಂದಾಕಿನಿ ನದಿಗಿಂತಲೂ ಕೂಡ ಮಂದಾಕಿನಿ ಸರಿಜಮಲಾತ್ ಜೇಕ ಸಾಧಿಕ್ಯ ಸಂಗಂ. ನಿಮ್ಮನ್ನ ಸೇವಾ ಅಂತಕ್ಕಂಥದ್ದು ಮಾಡಿದ್ರೆ ಆ ಪುಣ್ಯ ನದಿ ಸ್ನಾನಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥ ಪುಣ್ಯ ಬರ್ತಾರೆ ನಿಮ್ಮನ್ನು ಸೇವನೆ ಮಾಡಿದ್ರೆ. ಗೊತ್ತಾಯ್ತಾ? ಹೇಳ್ತಾ ಇದ್ದ. ಮತ್ತೇನಾಗ್ತಾ ಇದೆ? ಪುಣ್ಯ ಬರ್ತಾ ಇದೆ. ಮತ್ತೆ ಭವ ಭಯ ದಹನಂ. ಭವ ಅಂದ್ರೆ ಸಂಸಾರ, ಭವ ಅಂದ್ರೆ ಸಂಸಾರದ ಭಯ,
ಸಂಸಾರದ ಭಯವನ್ನ ದಹನ ನೀವು ನಾಶವನ್ನು ಮಾಡ್ತಾರೆ. ಅಂತ ನೀವು ಸಜ್ಜನಾನ್ ಮೋದಯಂತಂ ಸಜ್ಜನರನ್ನು ಸಂತೋಷ ಪಡಿಸ್ತಾ ಇದ್ದೀರಿ. ಅಂತ ನಿಮ್ಮನ್ನ ನಾನು ಭಕ್ತಿಯಿಂದ ನಾನು ನಮಸ್ಕಾರವನ್ನು ಮಾಡ್ತೇನೆ. 4 ಸತ್ಯ ಮಾಡ್ತಾ ಇದ್ದ. ಮೊದಲೇನು ದೇವತಾ ವೃಂದದಿಂದ ನೀವು ಸೇವೆ ಮಾಡ್ತಾ ಇದ್ದೀರಿ, ನಿಮ್ಮ ನಮಸ್ಕಾರ ಮಾಡಿ. ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಲಕ್ಷ್ಮೀ ದೇವಿಯನ್ನ ನಿಯಮೇನ ನೀವು ಮಾಡ್ತಾ ಇದ್ದೀರಿ, ಆದ ಕಾರಣ ನಮಸ್ಕಾರವನ್ನು ಮಾಡ್ತಾ ಇದ್ದೀರಿ. ಮತ್ತೆ ಮಂದಾಕಿನಿ ಪುಣ್ಯ ನದಿಗಿಂತಲೂ ಕೂಡ ನಿಮ್ಮ ಒಂದು ಸೇವಾ ಅಂತಕ್ಕಂಥ ಹೆಚ್ಚಿನ ಪುಣ್ಯವನ್ನ ಕೊಡ್ತಾ ಇದೆ, ಆದ ಕಾರಣ ನಮಸ್ಕಾರ ಮಾಡ್ತಾ ಇದ್ದೀರಿ. ಮತ್ತೆ ಎಂತಾದ್ರು ನಿಮ್ಮನ್ನು ಸೇವನೆ ಮಾಡಿದ್ರೆ ಸಂಸಾರ ಭಯವನ್ನೇ ನಾಶ ಮಾಡ್ತಾ ಇದೆ, ಭಸ್ಮ ಮಾಡ್ತಾ ಇದೆ, ಮತ್ತು ಸಜ್ಜನರಿಗೆ ಮೋದವನ್ನು ಕೊಡ್ತಾ ಇದೆ. ಬರೇ ಸುಮ್ಮನೆ ಸಂಸಾರ ಭಯ ಬರೇ ಪರಿಹಾರ ಅಲ್ಲ, ಆನಂದವನ್ನು ಕೊಡ್ತಾರೆ, ಆನಂದವನ್ನು ಕೊಡ್ತಾರೆ. ಆದ ಕಾರಣ ನಿಮ್ಮನ್ನ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಾರಣ ಈ ಸ್ತೋತ್ರವನ್ನು ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರು ಉಪಸಂಹಾರ ಅಂತಕ್ಕಂಥ ಮಾಡಿ ಭಕ್ತಿಯ ಭರದಿಂದ 4 ಸರ್ತಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಒಂದೇ ತಂತ್ವಾ ಸುಪೂರ್ಣ ಪ್ರಮತಿ ಮರುಜನ ಸೇವಿತಂ ದೇವರುಂದೈ ಒಂದೇ ಒಂದಾರಮಿ ಸೇ ಶ್ರೀಮತ ವಿದ್ಯಂ ಶ್ರೀಮದಾನಂದ ತೀರ್ಥಂ ಒಂದೇ ಮಂದಾಕಿನಿ ಸತ್ಸಮೃದಲ ಶ್ರೀಕಸಾಧಿಕಂ ಒಂದೇ ದೇವಭಕ್ತ ಭಯದಂ ಸಜ್ಜನ ಅನ್ಬೋದಯಂತಂ ಒಂದೇ. ಅದನ್ನ ಹೇಳ್ತಾ ಇದ್ದ. 4 ಸರ್ತಿ ಯಾಕೆ ಮಾಡಿದ್ರು ಅಂದ್ರೆ 4 ವಿಧ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷ. ಚತುರ್ವಿಧ ಪುರುಷಾರ್ಥ ಅಂತಕ್ಕಂಥದ್ದು ಇದರ ಫಲಶ್ರುತಿ. ಇದನ್ನು ವಾಯುಸ್ತುತಿ ಪಠನ ಮಾಡಿದ್ರೆ ಏನು ಫಲ? ಚತುರ್ವಿಧ ಪುರುಷಾರ್ಥ ಸಿಗ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಸಿಗ್ತಾವ. ಇದನ್ನ ಮಾಡಿದ್ರಿಂದ ಆದ ಕಾರಣ ಈ ಮೂಲ ರೂಪ ಮತ್ತು ಅವತಾರ ರೂಪಗಳಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. 4 ಸರ್ತಿ ಯಾಕೆ ಮಾಡಿದ್ರು ಅಂದ್ರೆ 4 ರೂಪವ, ಮೂಲ ರೂಪ 3 ರೂಪ, ಅದಕ್ಕೆ 4 ಸರ್ತಿ ಮಾಡ್ಯಾರ ಸರ್. ಮತ್ತೆ ಮೂಲ ರೂಪ 5 ಹನುಮ ಭೀಮ ಮಧ್ವ ಎಲ್ಲನೂ ವರ್ಣನೆ ಮಾಡಿದೆ. ಇದ್ರೊಳಗೆ ಮೂಲ ರೂಪದ ವರ್ಣನೆ ಇದೆ, ಹನುಮ ಭೀಮ ಮಧ್ವ. ಆದ ಕಾರಣನೇ 4 ಸರ್ತಿ ನಮಸ್ಕಾರ ಮಾಡಿ ಅಂತ ಅವ್ರಿಗೇನು ಇದು ಇರ್ಲೇ ಇಲ್ಲ ಅಷ್ಟು. ಆ ಕಾರಣ ಸುಪೂರ್ಣ ಪ್ರಮತಿ ಅಂತಕ್ಕಂಥ ನ್ಯಾಯಸುದಿ ಒಳಗೆ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರಣ್ಯ ಸರಣಿ ಪ್ರಪನ್ನ ಅಂತ ಆ ಶಬ್ದನೇ ಇಟ್ಟಿದ್ದಾರೆ. ಶ್ರೀಮದ್ ನ್ಯಾಯಸುದ ಶಬ್ದವನ್ನೇ ಇಟ್ಟಿದ್ದ. ಯಾವುದು ಇಲ್ಲಿ ಮಂದಾಕಿನಿ ಸತ್ಸರಿದ ಮಲ ಶ್ರೀಕಸಾಧಿಕ ಸಂಗಮ ಒಂದೇ ಅಂತಲ್ಲ, ಇಲ್ಲಿ ಅದನ್ನ ಇಟ್ಟಿದ್ದ. ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರಣ್ಯ ಸರಣಿ ಪ್ರಪನ್ನ. ಆ ಕಾರಣ ಎಲ್ಲಾ ರುದ್ರಾದಿ ದೇವತೆಗಳು ಸದಾ ನಿಮ್ಮನ್ನ ವಂದನೆ ಮಾಡ್ತಾ ಇದ್ದಾರೆ. ನೀವು ಲಕ್ಷ್ಮೀನಾರಾಯಣ ತಪ್ಪದೇ ವಂದನೆ ಮಾಡ್ತಾ ಇದ್ದೀರಿ. ಗೊತ್ತಾಯ್ತಾ? 2 ಬಗೆಯ ವಿಶೇಷಗಳನ್ನೇ ಹೇಳಿದ್ದಾರೆ. ಮತ್ತೆ ವಾಯುದೇವರ ಸಂಪರ್ಕ ದೇವಗಂಗೆಗೆ ಸ್ಥಾನಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯ ಅಲಮಧಃ ಕೃತ ಶರ್ವ ಅತ್ಯವರ್ತ ಧೃತಾಂತ ಮಥಾಸೋ ಗಾಂಗಮೂಗ ಮಗನಾಶನ ಕೀರ್ತಿ. ಕಾರಣ ಆಚಾರ್ಯರು ಸಂಸಾರ ಅಂತಕ್ಕಂಥ ಸುಡ್ತಕ್ಕಂಥ ಅಗ್ನಿ ಮತ್ತೆ ಸಜ್ಜನೆ ಆನಂದವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೆ ಸುಮದ್ ವಿಜಯದಲ್ಲಿ ಕೂಡ ಬಂದು ಮೊದಲನೇ ಸರ್ಗದಾಗ ಯೇ ಗುಣನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷೇಶ್ವ ನಿದರ್ಶಯತ್ ಸಾಕ್ಷಾತ್ ಮಹಾಭಾಗವತ ಪ್ರಬರಹಂ ಶ್ರೀಮಂತನೇನಂ ಹನುಮಂತ ಮಾಹುರು. ಜ್ಞಾನಾದಿ ಸಕಲ ಗುಣ ಪೂರ್ಣರಾಗಿದ್ದಾರೆ. ಅದಕ್ಕೆ ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದು? ಸುಪೂರ್ಣ ಪ್ರಮತಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಇದರ ಒಂದು ವಿಸ್ತಾರವಾಗಿರ್ತಕ್ಕಂಥದ್ದೇ ಸುಮಧ್ವಿಜಿ. ಇವ್ರ ಮಕ್ಕಳು ಬರೆದ್ರು ನಾರಾಯಣ ಪಂಡಿತಾಚಾರ್ಯ. ಆ ಕಡೆ ಇದು ಶಾರ್ಟ್ ಫಾರ್ಮ್, ಇದು 41. ಇದ್ರ ವಿಸ್ತಾರವಾಗಿರ್ತಕ್ಕಂಥದ್ದೇ ಸುಮಧ್ವಿಜಯ ಇರ್ತಕ್ಕಂಥ. ನಾಳೆ ಮುಗಿತು ಸುಬ್ರಹ್ಮಣ್ಯ. ಅಶ್ವೀದ ಕೃಷ್ಣ ರಮಾ ಏಕಾದಶಿ. ಯುಧಿಷ್ಠಿರವಾಚ ಕಥಯಸ್ಸ ಪ್ರಸಾದೇನ ಮಮ ಸ್ನೇಹ ಜನಾರ್ದನ
ಅಸಿತೆ ಪಕ್ಷೆ ಕಿಂ ನಾಮ ಏಕಾಚಿ ಭವೇತಿ ಶ್ರೀಕೃಷ್ಣ ವಾಚ. ಧರ್ಮರಾಜ ಕೃಷ್ಣನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇನ್ನ ಆಶ್ವೀಜ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರ್ತಕ್ಕಂಥ ಏಕಾದಶಿ ಸರಿ ಮಹಿಮೆಗಳನ್ನು ಹೇಳಬೇಕು ಅಂತಂದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಏಕಾದಶಿಗೆ ರಮ ಅಂತ ಕರೀತಾರೆ. ರಮ ರಮ ಏಕಾದಶಿ. ಎಲ್ಲ ಪಾಪಗಳನ್ನ ಕಳೀತಾ ಇರ್ತಕ್ಕಂಥದ್ದು ಹೇಳ್ತಾ ಇದ್ದ. ಇದಕ್ಕೆ ಒಂದು ಕಥಾ ಪ್ರಸಂಗದ ಮೂಲಕ ಇದರ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ ಮುಚ್ಚುಕುಂದ ಮಹಾರಾಜನ ಕಥೆ ಹೇಳ್ತಾರೆ. ಮುಚ್ಚುಕುಂದ ಮಹಾರಾಜ ಪ್ರಸಿದ್ಧವಾಗಿರ್ತಕ್ಕಂಥ ರಾಜ. ಅವನಿಗೆ ದೇವೇಂದ್ರ, ಯಮ, ವರುಣ, ಕುಬೇರ, ವಿಭೀಷಣ ಅವ್ರ ಜೊತೆಗೆ ಸ್ನೇಹಿತ ಮುಚ್ಚುಕುಂದಲು. ಯಾರು? ಯಮದೇವರ ಹತ್ರ ದೇವೇಂದ್ರ ಜೊತೆಗೆ, ವರುಣದೇವರ ಜೊತೆಗೆ, ಕುಬೇರನ ಜೊತೆಗೆ, ವಿಭೀಷಣ ಜೊತೆಗೆ ಸಖ್ಯವಿತ್ತು ಅಂತ. ಅತ್ಯಂತ ಸತ್ಯಸಂಧ ವಿಷ್ಣು ಭಕ್ತನಾಗಿದ್ದಾನೆ. ನಿಷ್ಕಂಟಕವಾಗಿರ್ತಕ್ಕಂಥ ರಾಜ್ಯ. ಚಂದ್ರಭಾಗ ಅಂತಕ್ಕಂಥ ಏನ್ ನದಿ ಇದ್ದಾಳೆ, ಆ ಚಂದ್ರಭಾಗ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಈತನ ಮಗಳಾಗಿ ಹುಟ್ಟಿದ್ದಾಳೆ. ಗೊತ್ತಾಯ್ತಾ? ಮಗಳಾಗಿ ಹುಟ್ಟಿದ್ದಾಳೆ ಚಂದ್ರಭಾಗ ಅಂತಕ್ಕಂಥ ನದಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಚಂದ್ರಭಾಗ ಅಂತಕ್ಕಂಥ ಅದು ಮುಕುಂದರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಚಂದ್ರಸೇನನ ಮಗನಾಗಿರ್ತಕ್ಕಂಥ ಶೋಭನ ಅಂತಕ್ಕಂಥ ವರನೆ ಕೊಟ್ಟು ಮದುವೆ ಮಾಡಿದ್ದಾನೆ ಮುಚ್ಚುಕುಂದ ಮಹಾರಾಜ. ಒಂದ್ಸರ್ತಿ ಏನಾಯ್ತಂತೆ, ಆ ಶೋಭನ ಹೆಂಡತಿಯಿಂದ ಕೂಡಿಕೊಂಡು ಮಾವನ ಮನೆಗೆ ಬಂದಿದ್ದ. ಮರುದಿನನೇ ಏಕಾದಶಿ. ಆಗ ಹೆಂಡತಿ ಗಂಡಿಗೆ ಹೇಳ್ತಾ ಇದ್ದಾಳೆ, ಏನ್ರಿ ನೀವು ಬಹಳ ಅಸಕ್ತರಿದ್ದೀರಿ, ನೀವು ನಿಮಗೆ ಅಂತಕ್ಕಂಥದ್ದು ಏಕಾದಶಿ ಮಾಡ್ಲಿಕ್ಕೆ ಅಂತಕ್ಕಂಥ ನಿಮಗೆ ಆಗೋದಿಲ್ಲ, ಹಸುವಿನ ಸಾರು ಮಾಡ್ಲಿಕ್ಕೆ ನಿಮ್ ಕೈಲಿ ಆಗೋದಿಲ್ಲ. ಆದ್ರೆ ನನ್ನ ತಂದೆ ಅಂತವನು ಅತ್ಯಂತ ಪ್ರಚಂಡ ಶಾಸನ, ಏಕಾದಶಿ ಬಗ್ಗೆ ಪ್ರಚಂಡ ಶಾಸನ. ಪ್ರಾಣಿಗಳಿಗೆ ಹುಲ್ಲಾಕೋದಿಲ್ಲ, ಮತ್ತೆ ಪ್ರಾಣಿಗಳಿಗೆ ಆಕಳು, ಕುದುರೆ, ಇನ್ನೊಂದು ಮತ್ತೊಂದು ಅವಕ್ಕೆ ಹಾಕೋದಿಲ್ಲ, ಆಹಾರ ಹಾಕೋದಿಲ್ಲ. ನಮಗೆ ಅಂತ ಪ್ರಚಂಡ ಶಾಸನ ಮಾಡ್ತಾ ಇದ್ದಾರೆ. ಆದ ಕಾರಣ ಸುಮ್ಮನೆ ನೀವು ಇಲ್ಲಿಂದ ಬಿಟ್ಟು ಮುಂದಿನ ಊರಿಗೆ ಸುಮ್ಮನೆ ಹೋಗೋದು ಒಳ್ಳೇದು. ಎಲ್ಲಿದ್ರೆ ಏಕಾದಶಿ ಮಾಡ್ಲೇಬೇಕಾದ್ರೆ ನಿಮ್ ಕೈಲಿ ಆಗಲ್ಲ. ಆವಾಗ ಹೇಳ್ತಾ ಇದ್ದಾನ ಅವನು, ಆಕೆನೇ ಹೇಳ್ತಾ ಇದ್ದಾನೆ, ಗಜಗಳಿಗೆ, ಹಸುಗಳಿಗೆ ಯಾರು ಕೂಡ ಹುಲ್ಲು ಕೂಡ ಹಾಕೋದಿಲ್ಲ. ಆದ ಕಾರಣ ನೀವು ಹೋಗ್ಬೇಕು ಅಂತಂದಾಗ ಅವ್ನು ಹೇಳ್ತಾ ಇದ್ದಾನೆ, ಇಲ್ಲ ನನಗೇನೋ ಏಕಾದಶಿ ಮಾಡ್ಬೇಕು ಅಂತಾನೆ ಇಚ್ಛೆ, ದೈವ ಸಂಕಲ್ಪ ಏನಾಗ್ತದೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏಕಾದಶಿ ಮಾಡಿದ. ಸಂಜೆ ಆದಂಗೆಲ್ಲ ನಿಶ್ಶಕ್ತಿ ಹೆಚ್ಚಾಯ್ತು. ದ್ವಾದಶಿ ಬೆಳಿಗ್ಗೆ ಆಗಿದೆ, ಮರಣವನ್ನೇ ಬಂದ್ಬಿಟ್ಟ. ಶೋಭನ ಅಳಿಯ ಮರಣವನ್ನೇ ಹೊಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ರಾಜ ಮುಚುಕುಂದ ಮಹಾರಾಜ ಸಂಸ್ಕಾರ ಅಂತಕ್ಕಂಥದ್ದೆಲ್ಲ ಮಾಡಿದ್ದಾನೆ. ಹೆಂಡತಿಗೆ ಸಂಸ್ಕಾರ ಅಂತ ಮಾಡ್ಲಿಕ್ಕೆ ಚಿತೆಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಚಂದ್ರಭಾಗಗಳನ್ನ ತಡೆದು ಹಿಡಿತಾ ಇದ್ದಾನೆ. ಎಲ್ಲ ಅವ್ರದ್ದು ದೇಹ ಕ್ರಿಯಾಗಿ ಎಲ್ಲ ಮುಗಿತು. ಅವನು ಆ ರಾಜ, ಶೋಭನ ರಾಜ, ಏಕಾದಶಿ ಮಾಡಿದ ಮಹತ್ತೆಯಿಂದ ಅವ್ರು ಏನಾಗಿದ್ದಾನೆ ಅಂತಂದ್ರೆ ದೊಡ್ಡ ರಾಜನ ಕುವರನಾಗಿ ರಾಜಾದಿರಾಜ ಆಗಿದ್ದಾನೆ. ಆ ಒಂದು ಇದರಿಂದ, ಏಕಾದಶಿ ಮಾಡುವ ಒಂದು ಪ್ರಭಾವದಿಂದ. ಗೊತ್ತಾಯ್ತಾ? ಎಲ್ಲಿ ಅಂತಕ್ಕಂಥದ್ದಂದ್ರೆ ದೇವಪುರ ಅಂತಕ್ಕಂಥ ಒಂದು ಊರು. ಅಲ್ಲಿ ಕಿರೀಟ, ಕುಂಡಲ, ಹಾರ, ಕೇಯೂರ ಅಲಂಕೃತನಾಗಿ ಗಂಧವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಪ್ಸರಾ ಸ್ತ್ರೀಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಆ ದೇವಪುರದಲ್ಲಿ ಅವನಿದ್ದಾನೆ. ಯಾರು? ಅಳಿಯ. ಒಂದ್ಸಾರ್ತಿ ಏನಾಯ್ತಂತೆ, ಈ ಮುಚುಕುಂದ ರಾಜನ ಹತ್ರ ಇರ್ತಕ್ಕಂಥ ಒಬ್ಬ ಸೋಮಚರ್ಮ ಅಂತ ಬ್ರಾಹ್ಮಣ ಯಾತ್ರಾಗ ಹೋಗ್ತಾ ಇದ್ದಾನ. ಯಾತ್ರಾಗ ಹೋದಾಗ ದೇವಪುರಕ್ಕೆ ಬಂದವ. ಅವನಿಗೆ ಗೊತ್ತಿಲ್ಲ ಇಲ್ಲಿ ಶೋಭನ ಇದ್ದಾನಂತ ಗೊತ್ತಿಲ್ಲ. ಬಂದಿದ್ದಾನೆ. ಅಲ್ಲಿ ನೋಡಿದ ಅವನು, ನಮ್ಮ ರಾಜನ ಅಳಿಯ ಇಲ್ಲೇ ಇದ್ದಾನಲ್ಲ, ಗುರ್ತು ತಿಳಿದ್ಬಿಟ್ಟವನ್ನ. ನೋಡ್ರಿ, ಹೇಳ್ತಾ ಇದ್ದಾನೆ. ಅವನು ಕೂಡ ಗುರ್ತು ತಿಳಿದಿದ್ದಾನೆ. ಯಾರು? ಶೋಭನಾಗಿರ್ತಕ್ಕಂಥವ್ರು ಕೂಡ ಬ್ರಾಹ್ಮಣ ನಮಸ್ಕಾರ ಮಾಡಿದ. ಎಲ್ಲ ಕೇಳ್ದ, ಮುಚುಕುಂದ ಹೇಗಿದ್ದಾನಂತ ಕೇಳ್ದ, ಹೆಂಡತಿ ಹೇಗಿದ್ದಾಳೆ ಅಂತ ಕೇಳ್ದ. ನೋಡಿ ಎಷ್ಟು ಆಶ್ಚರ್ಯ. ಎಲ್ಲರನ್ನು ಕೇಳ್ತಾ ಇದ್ದಾನೆ, ಕ್ಷೇಮದಿಂದಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ. ಈ ರೀತಿ ಹೇಳಿದ ಮೇಲೆ
ವಿಪ್ರಶ್ರೇಷ್ಠ, ಈಗೇನೋ ನನಗೆ ಬಂದಿದೆ ಇದು ರಾಜ್ಯ, ಇದು ಪರ್ಮನೆಂಟ್ ಆಗಿ ಇರ್ಬೇಕು ನನಗೆ, ಅದಕ್ಕೆ ಏನ್ ಮಾಡ್ಬೇಕು ಹೇಳು ಅಂತ ಬ್ರಾಹ್ಮಣನ್ ಕೇಳ್ತಾ ಇದ್ದ. ಆಯ್ತು ವಿಚಾರ ಮಾಡೋಣ ಅಂತಕ್ಕಂಥದ್ದು ಹೇಳಿ ಅವನ ಒಂದು ಪರವಾನಗಿ ತಗೊಂಡು ಮನೆಗೆ ಬಂದ. ಇದು ಬ್ರಾಹ್ಮಣ ಸೋಮಶರ್ಮ ಬಂದು ಆಕೆ ಮಗಳಿಗೆ ಹೇಳ್ತಾ ಇದ್ದಾನೆ, ಚಂದ್ರಭಾಗ ರಾಜನ ಮಗಳಿಗೆ, ಮಳೆಯನ್ನೇ ನೋಡಿದ್ರು, ದೇವಪುರದಾಗ ಇದ್ದಾನೆ, ಇದೇನು ಕಣ್ಣು ಕಟ್ಟು ಜಾದು ಅಲ್ಲ, ಅಲ್ಲಿದ್ದಾನೆ ರಾಜನಾಗಿ ಮೆರಿತಾ ಇದ್ದಾನೆ ಅಂದ್ಕೊಳ್ಳಿ. ಬಹಳ ಆಸೆ ಆಯ್ತು ಆಕೆ ಹೆಂಡತಿಗೆ, ಮುನಿಯವ್ರು ನಾನು ನೋಡ್ಬೇಕು, ನನ್ನ ಕರ್ಕೊಂಡು ಹೋಗ್ತಕ್ಕಂಥ ಕರ್ಕೊಂಡು ಹೋಗ್ತಾ ಇದ್ದ. ಯಾರು ಆತ ಸೋಮಶರ್ಮ ಬ್ರಾಹ್ಮಣ ಆ ಚಂದ್ರಭಾಗನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಗೊತ್ತಾಯ್ತಾ? ಚಂದ್ರಭಾಗ ಅಂತಕ್ಕಂಥ ದಾರಿಯಲ್ಲಿ ಅಂತಕ್ಕಂಥದ್ದು ಏನಾಯ್ತು ಅಂದ್ರೆ, ಅಲ್ಲಿ ವಾಮದೇವ ಋಷಿಗಳು ಆಶ್ರಮಕ್ಕೆ ಬಂದಿದ್ದಾರೆ. ದಾರಿಯಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳಿದ್ರು ವಾಮದೇವ ಋಷಿಗಳಿಗೆ. ಈ ರೀತಿ ಆಶ್ಚರ್ಯಕರವಾಗಿರ್ತಕ್ಕಂಥ ಆಗಿದೆ, ಆದ ಕಾರಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ನಿಮಗೆ ಪರ್ಮನೆಂಟ್ ಆಗಿ ಆ ಒಂದು ಸ್ಥಾನ ಆಗಲಿ ಅಂತ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, ವಾಮದೇವ ಋಷಿಗಳು ಆ ಚಂದ್ರಭಾಗನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಮಂತ್ರ ಪ್ರಭಾವದಿಂದ ಅಂತಕ್ಕಂಥ ಆದ್ಮೇಲೆ. ಮತ್ತೆ ಏಕಾದಶಿಯ ಪ್ರಭಾವದಿಂದ 8ನೇ ವರ್ಷದಿಂದ ಏಕಾದಶಿ ಮಾಡ್ತಾ ಇದ್ರಂತ ಯಾರು ಮಗಳು ಕೂಡ. ಆ ಒಂದು ಪ್ರಭಾವದಿಂದ ಗಂಡನನ್ನ ಸೇರಿದ್ದಾಳೆ, ಗಂಡನ ಸಾಮೀಪ್ಯವನ್ನು ಹೊಂದಿದ್ದಾಳೆ, ಹರ್ಷಭರಿತರಾಗಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಆದ್ಮೇಲೆ ಆ ಚಂದ್ರಭಾಗ ಆ ಗಂಡನಿಗೆ ಹೇಳ್ತಾ ಇದ್ದಾಳೆ, ಏಕಾಂತ ನನ್ನ ಮಾತು ಅಂತ ಕೇಳ್ರಿ, ನಾನು 8 ವರ್ಷದವಳಿಂದ ನಾನು ಏಕಾದಶಿ ವ್ರತ ಅಂತಕ್ಕಂಥ ಆಚರಣೆ ಮಾಡ್ತಾ ಇದ್ದೀನಿ, ಶ್ರದ್ಧೆಯಿಂದ ನೀವು ಕೂಡ ಅದನ್ನ ಆಚರಣೆ ಅಂತಕ್ಕಂಥದ್ದು ಮಾಡ್ರಿ. ಆ ಪುಣ್ಯ ಪ್ರಭಾವದಿಂದಲೇ ಈ ಪುರ ನಿಮಗೆ ಸ್ಥಿರವಾಗಿ ಉಳಿತಾ ಇದೆ, ಬೇರೆ ಏನ್ ಮಾಡೋದು ಬೇಕಾಗಿಲ್ಲ. ಮತ್ತು ಪ್ರಳಯ ಕಾಲದವರೆಗೆ ಕೂಡ ಸಕಲ ಸಮೃದ್ಧಿಯಿಂದ ಇರ್ತಾ ಇದೆ ಅಂತಕ್ಕಂಥ ಆದ್ಮೇಲೆ ಅದನ್ನು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಿಂದ ಚಂದ್ರಭಾಗ ತನ್ನ ಪತಿಯೊಂದಿಗೆ ವಿಹರ್ತ ಆನಂದದಿಂದ ಇದ್ದಾಳೆ ಅಂತ ಹೇಳ್ತಾ ಇದ್ದಾಳೆ. ಅದಾದ್ಮೇಲೆ ದಿವ್ಯ ಭೋಗಗಳನ್ನು ಮಾಡಿ ಹಾಕಿ ಕೊನೆಗೆ ಆ ಉತ್ತಮ ಲೋಕಕ್ಕೆ ಹೊಂದಿದ್ದಾರೆ ಇಬ್ಬರು ಗಂಡ ಹೆಂಡತಿ ಮತ್ತು ಅಂತ ಹೇಳ್ತಾರೆ. ಇಂಥ ಚಿಂತಾಮಣಿ ಕಾಮಧೇನು ಸಮಾನವಾಗಿರ್ತಕ್ಕಂಥ ಏಕಾದಶಿ ಮಹಾತ್ಮೆ ಅಂತಕ್ಕಂಥದ್ದು ಹೇಳಿದ್ದೇನೆ ಏ ರಾಜನ್ ಅಂತ ಕೃಷ್ಣ ಧರ್ಮರಾಜಿಗೆ ಹೇಳ್ತಾ ಇದ್ದಾರೆ. ಇಂಥ ಮಹಿಮೋಪಾತವಾಗಿರ್ತಕ್ಕಂಥ ಯಾರು ಆಚರಣೆ ಮಾಡ್ತಾ ಇದ್ದಾರೋ ಅವರ ಬ್ರಹ್ಮಹತ್ಯಾದಿ ಪಾಪಗಳಿದ್ರೂ ಕೂಡ ನಾಶವಾಗ್ತಾ ಇದೆ. ಮತ್ತೆ ಉಭಯ ಪಕ್ಷದ ಏಕಾದಶಿಯನ್ನು ಮಾಡಬೇಕು. ಉಭಯ ಪಕ್ಷದ ಏಕಾದಶಿ, ಶುಕ್ಲ ಪಕ್ಷ ಮಾಡದೆ ಕೃಷ್ಣ ಪಕ್ಷ ಮಾಡಲಿಲ್ಲ ಅಂತ ಮಾಡಬಾರ್ದು. ಅವರೇ ಹೇಳ್ತಾ ಇದ್ದಾರೆ ಎರಡು, ಯಾಕಂದ್ರೆ ಆಕಳು ಕಪ್ಪು ಇದ್ರೇನು ಬೆಳ್ಳಗಿದ್ರೇನು ಹಾಲು ಅಂತಕ್ಕಂಥ ಒಂದೇ ಅಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಎರಡೂ ಗೋಳು ಹಾಲು ಅಂತಕ್ಕಂಥ ಒಂದೇ ಅಲ್ಲ. ಆ ಕಾರಣ ಉಭಯ ಪಕ್ಷದ ಏಕಾದಶಿಗಳನ್ನು ಕೂಡ ಸಮಾನ ಫಲವನ್ನೇ ಕೊಡ್ತಾ ಇದೆ. ಇಂಥ ಮಹತ್ವವನ್ನು ಎಲ್ಲರೂ ಕೇಳಬೇಕು. ಅದರ ಶ್ರವಣ ಮಾತ್ರದಿಂದ ಪಾಪ ಮುಕ್ತರಾಗಿ ಪರಮಾತ್ಮ ಲೋಕವನ್ನು ಹೊಂತಾ ಇದ್ದಾರೆ. ಬಲಿಗೆ ಬ್ರಹ್ಮ ವೈವರ್ತ ಪುರಾಣೆ ಕೃಷ್ಣ. ಚಂದ್ರಭಾಗನ ಗಂಡ ಎರಡನೇ ಜನ್ಮ ಬಂದಿತ್ತ, ಹೌದು. ಆವಾಗ ಬ್ರಾಹ್ಮಣ ಗುರುತು ಹೇಳಿದ ಅಲ್ಲಿ ನೋಡೋದು ಹೆಂಗ ಆಶ್ಚರ್ಯ. ಪರಮಾತ್ಮ ಹಂಗೆ ಇದ್ದಾನ, ನೋಡ್ಲಿಕ್ಕೆ ಹಂಗೆ ಇದ್ದಾನ, ಅದೇ ರೀತಿ ಇದ್ದಾನ. ಸೋಮೇಶ್ವರ ಬ್ರಾಹ್ಮಣ ಇದ್ದ ನಮ್ಮ ಮುಚ್ಕುಂದರಾಜನ ಅಳಿಯಲ್ಲ ಇದ್ದ ಅಂತ ಅಂತಿದ್ದಾನ. ಆತನ ಗುರ್ತಿಳಿದಾನ ಬ್ರಾಹ್ಮಣನ್ನ, ಅವನು ಗುರ್ತಿಳಿದಾನ. ಮುಚ್ಕುಂದರಾಜನ ಹೆಂಗಿದ್ದಾನ ಅಂತ ಕೇಳ್ಯಾರ, ನನ್ನ ಹೆಂಡತಿ ಹೆಂಗಿದ್ದಾನ ಅಂತ ಕೇಳ್ಯಾರ, ಎಲ್ಲ ಕೇಳ್ಯಾರ. ಅಪರೋಕ್ಷ ಜ್ಞಾನಿ ಅಂತ ಹಿಂದಿನ ಜನ್ಮದ ಎಲ್ಲ ಗೊತ್ತಾಗಿರ್ಬೇಕಾದ್ರೆ.